ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಶ್ವಿನಿ ಗೌಡ. ನಡೆದಾಡುವ ಗೂಗಲ್ ಅಂತಾನು ಕರೀತಾರೆ ಇವರು. ಆ ಕಾಲದಲ್ಲಿ ಫೋಟೋಗ್ರಾಫರ್ಗಳು ಬಹಳ ಕಡಿಮೆ. ಬ್ರಿಟಿಷ್ ಸೈನ್ಯ ನಮ್ಮ ತಂದೆನ ಫೋಟೋಗ್ರಾಫರ್ ಅನ್ನಾಗಿ ಮಾಡ್ಕೊಂಡು ಹಾಗೆ ಅನ್ನೋದು ತಮ್ಮ ಹಕ್ಕುಗಳ ಬಗ್ಗೆ ಹೋಗ್ತಾರೆ. ಆದರೆ ಸಂವಿಧಾನದತ್ತವಾದ ಹಕ್ಕುಗಳ ಬಗ್ಗೆ ಸೆಟ್ ಬೈ ಅವರ್ ಕಾನ್ಸ್ಟಿಟ್ಯೂಷನ್ ದಟ್ ಐ ಹ್ಯಾವ್ ಟು ಡೂ ಅನ್ನೋದನ್ನ ಇವ್ರು ತಿಳ್ಕೊಳ್ಬೇಕು. ಯಾರು ಸಂವಿಧಾನದತ್ತವಾದ ಹಕ್ಕುಗಳಿಗೂ ಆದ್ಯತೆ ಕೊಡೋದ್ರ ಜೊತೆಗೆ ಪ್ರಧಾನವಾದ ಆದ್ಯತೆ ಸಂವಿಧಾನದತ್ತ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಏನ್ ಇವತ್ತು ಇಷ್ಟು ಹೆಂಗಂಡ್ ಎನರ್ಜೆಟಿಕ್ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಯಾವಾಗ್ಲೂ ಹೆಂಗಂಡ್ ಎನರ್ಜೆಟಿಕ್, ಬಟ್ ಇವತ್ತು ನಮ್ಮ ಸಾಧಕರು ನನಗೆ ತುಂಬಾ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ಎಕ್ಸ್ಟ್ರಾ ಜೋಶ್ ಇದೆ ನನ್ನಲ್ಲಿ. ಇವತ್ತಿನ ಸಾಧಕರ ಬಗ್ಗೆ ಹೇಳಬೇಕು ಅಂದ್ರೆ, ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಸಾಧಕರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಇವರು ಹಿರಿಯ ಪತ್ರಕರ್ತರು, ವ್ಯಂಗ್ಯ ಚಿತ್ರಕಾರರು, ಆಮೇಲೆ ಸಮಾಜ ಸುಧಾರಕರು, ಚಿಂತಕರು, ಅದಾದ್ಮೇಲೆ ಛಾಯಾಗ್ರಾಹಕರು. ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿನೇ ಸಾಲದು, ಅಷ್ಟು ಇದೆ. ಯಾವ ಒಂದು ಕ್ಷೇತ್ರದಲ್ಲಿ ಇಲ್ಲ ಇವರು ಹೇಳಿ, ಅಷ್ಟು ಎಲ್ಲಾ ಕ್ಷೇತ್ರಗಳನ್ನು ಗ್ರಾಬ್ ಮಾಡಿದ್ದಾರೆ. ಟೋಟಲಿ ಇವ್ರನ್ನ ಹೇಳ್ಬೇಕು ಅಂತ ಅಂದ್ರೆ, ನಡೆದಾಡುವ ಗೂಗಲ್ ಅಂತಾನು ಕರೀತಾರೆ ಇವ್ರನ್ನ. ಹಂಗಂದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಯಾರು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಹೇಳ್ತೀನಿ. ಇವರು ಸ್ಟಿಲ್ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಚುಲರ್ ಅಂತ ಹೇಳ್ಬೋದು. 71ರ ಹರೆಯದ ಸ್ಟಿಲ್ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಚುಲರ್ ಇವರು. ಇವರ ಇದಾದ್ಮೇಲೆ ಇನ್ನೊಂದು ನಾನು ಹೇಳಲೇಬೇಕು, ಇವರ ಫಿಟ್ನೆಸ್ಗೆ ನಾವೆಲ್ಲರೂ ಫಿದಾ ಆಗ್ಲೇಬೇಕು. ಅಷ್ಟು 71ರ ಹರೆಯದಲ್ಲೂ ಕೂಡ ಅಷ್ಟು ಫಿಟ್ ಆಗಿದ್ದಾರೆ ಇವರು. ಬನ್ನಿ ಇವರನ್ನ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಇವರ ಅನುಭವದ ನುಡಿಗಳನ್ನ ಕೇಳ್ಬಿಟ್ಟು ನಾವೆಲ್ಲರೂ ಧನ್ಯ ಆಗೋಣ. ಬನ್ನಿ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಆರಾಮಿದ್ದೇನೆ. ನೀವೇ ಹೇಳಿದ್ರಲ್ಲ. ಗೊತ್ತಾಗ್ತಿದೆ ಸರ್. ಏನಂದ್ರೆ ಈಗ 1 ವರ್ಷ ಆಯ್ತಾ ಸರ್ ನಾವು ಮೀಟ್ ಮಾಡಿ? ಒಂದು ಬಹಳ ಸಮಯದಿಂದ ಕೇಳ್ತಾ ಇದ್ರಿ, ನನಗೆ ಪುರ್ಸತ್ ಆಗ್ತಾ ಇರ್ಲಿಲ್ಲ. ಮುಂದೂಡ್ತಾ ಒಂದು ಫಂಕ್ಷನ್ ಅಲ್ಲಿ ನೋಡಿದ್ದೆ ನಾನು ನಿಮ್ಮನ್ನ. ಅವತ್ತು ನೋಡಿದ ಜೋಶ್ ಇವತ್ತು ಇದೆ. ಅದ್ರ ಸೀಕ್ರೆಟ್ ನನಗೆ ಏನಿಲ್ಲ. ಈಗ ನಮಗೆ ಜೀವನೋತ್ಸಾಹ ಇತ್ತು ಅಂತ ಹೇಳಿದ್ರೆ ನಮಗೆ ಆರೋಗ್ಯದ ಯಾವ ಸಮಸ್ಯೆಗಳು ಬರೋದಿಲ್ಲ. ಆ ಜೀವನೋತ್ಸಾಹ ಅನ್ನೋದು ನಿತ್ಯ ನಮ್ಮನ್ನ ಮತ್ತಷ್ಟು ಹುರುಪುಗೊಳಿಸ್ತಾನೆ ಇರುತ್ತೆ. ನೀವು ಹಾಗೆ ಇದ್ದೀರಿ, ನಿಮ್ಮ ಉತ್ಸಾಹನು ಮೆಚ್ಚಲೇಬೇಕು. ಹಾಗಾಗಿ ಜೀವನೋತ್ಸಾಹ ಅಷ್ಟೇ. ಆಮೇಲೆ ಪ್ರತಿಯೊಂದು ವಿಚಾರಗಳನ್ನು ನಾವು ಪಾಸಿಟಿವ್ ಆಗಿ ತಗೊಳ್ತಾ, ಏನು ಒಳ್ಳೇದಾಯ್ತೋ ಅದ್ರ ಬಗ್ಗೆ ಸಂತೋಷ ಪಡ್ತಾ, ಏನಾದ್ರೂ ತೊಂದರೆಗಳಾದಾಗ ಅದ್ರಲ್ಲಿ ನಮ್ಮ ಪಾತ್ರ ಏನು ಅಂತ ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೊಂಡಾಗ ನಮಗೆ ಎಲ್ಲೋ ಏನು ಬೇಸರ ಅನ್ಸೋದಿಲ್ಲ. ಜೀವನ ಅನ್ನೋದು ನಿತ್ಯ ಇನ್ನು ಹೊಸತು ನಾವು ತಿಳಿತಿರ್ಬೇಕು, ನೋಡ್ತಿರ್ಬೇಕು, ಕೇಳ್ತಿರ್ಬೇಕು, ಹೇಳ್ತಿರ್ಬೇಕು ಅನ್ನೋದು ನಮಗೆ ಉತ್ಸಾಹ ಬರ್ತಿರುತ್ತೆ. ಆದ್ರೆ ಒಂದ್ ಹೇಳಿದ್ರಿ ನೀವು, ಬಹಳ ಸಮಯದ ಮೇಲೆ ಅವ್ರು ಸಿಕ್ಕಿದ್ದಾರೆ, ಅವರ ಸಂದರ್ಶನ ಮಾಡ್ತಾ ಇದ್ದೀವಿ, ಎಲ್ಲರೂ ಇದನ್ನ ನೋಡಿ ಕೇಳಿ ಧನ್ಯರಾಗ್ಬೋದು ಅಂತ. ಧನ್ಯರಾಗೋದಕ್ಕೆ ನಾವೇನು ದೇವರಲ್ಲ, ಸ್ವಾಮಿಗಳಲ್ಲ, ನೋಡಿ ಸಂತೋಷ ಪಡುವುದಷ್ಟೇ. ಏನಂದ್ರೆ ಹಾಗೆ ಸರ್, ಇವಾಗಿನ ಜನರೇಷನ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ತಿಳಿದ್ರೆ ನಿಜವಾಗ್ಲೂ ನಾವು ಧನ್ಯರು. ಯಾಕಂದ್ರೆ ಅದ್ರಲ್ಲಿ ಒಂದ್ 2-3 ಟಾಪಿಕ್ ಗಳನ್ನ ಅಳವಡಿಸ್ಕೊಂಡ್ರು ಸಾಕು, ನಿಜವಾಗ್ಲೂ ನಾವು ಧನ್ಯರು. ಏನಂತ ವಿಶೇಷ ಏನಿಲ್ಲ, ಎಲ್ರು ಬದುಕಿದ ಹಾಗೆ ನಾವು ಬದುಕ್ತಾ ಇದೀವಿ. ಎಲ್ಲರೂ ನಮ್ ಬದುಕನ್ನು ಸಾತ್ವಿಕ ಅಂತ ತಿಳಿದಿದ್ದಾರೆ. ಒಂದಷ್ಟು ಓದ್ತೀವಿ, ಒಂದಷ್ಟು ಓದಿದ್ದನ್ನ ಅರ್ಥ ಮಾಡ್ಕೊಳ್ತೀವಿ, ಒಳ್ಳೇದನ್ನ ಹೇಳ್ತೀವಿ, ಬರಿತೀವಿ, ಚಿತ್ರದ ರೂಪದಲ್ಲಿ, ಬರಹದ ರೂಪದಲ್ಲಿ. ಯಾಕಂದ್ರೆ ನಿಮ್ಮ ಈ ಲೈಫ್ ಸ್ಟೈಲ್ಗೆ ನಿಮ್ಮ ಬಾಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದು ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಲ್ವಾ ಸರ್? ಇವಾಗ ಬಾಲ್ಯದಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಜನನ ಆಗಿದ್ದು? ನಾನು ಹುಟ್ಟಿದ್ದು ದಾವಣಗೆರೆನಲ್ಲಿ. ಮೂಲತಃ ನಮ್ಮ ತಂದೆ ಉಡುಪಿಯವರು.
ನಮ್ಮ ತಾಯಿ ಮಲೆನಾಡಿನವರು. ಓ ಹೌದು, ನಮ್ಮ ತಾಯಿ ಮಲೆನಾಡಿನ ಹುಂಚ ಅಂತ ಹೇಳಿ ಅದ್ರ ಹತ್ರ ಕಡಸೂರು ಅಂತ ಅಲ್ಲಿಂದ ಬಂದವರು. ನಮ್ಮ ತಂದೆ ಉಡುಪಿ ಹತ್ರ ಬ್ರಹ್ಮಾವರ ಸೂರಾಲ್ ಅಂತಿದೆ, ಅಲ್ಲಿಂದ ಬಂದವರು. ನಮ್ಮ ಅಜ್ಜನವರು ಎಲ್ಲ ಸ್ವಾತಂತ್ರ್ಯ ಪೂರ್ವದಿಂದನೂ ಹಿಂದಿನ ಕಾಲದಿಂದನೂ ಅವ್ರು ವಂಶಪಾರಂಪರ್ಯವಾಗಿ ಶಾನ್ಭೋಗರಾಗಿದ್ದವ್ರು. ಶಾನ್ಭೋಗಕ್ಕೆ ನಮ್ಮ ಅಜ್ಜ ಶಾನ್ಭೋಗರು, ನಮ್ಮ ದೊಡ್ಡಪ್ಪ ಶಾನ್ಭೋಗರು, ನಮ್ಮ ಚಿಕ್ಕಪ್ಪ ಶಾನ್ಭೋಗರು ಎಲ್ಲ. ಅದು ಕಡಂಗೋಡು ಅಂತ ಹೇಳಿ ಸೂರಾಲ್ ಅಂತ ಹೇಳಿ ಅದು ಬಹಳ ಪ್ರಖ್ಯಾತ. ಅದು ಅಲ್ಲಿ ಸುಮಾರು 600ರಿಂದ 800 ವರ್ಷ ಕಾಲಮಾನದ ಹಳೇದು ಒಂದು ಮಣ್ಣಿನ ಅರಮನೆ ಈಗಲೂ ಇದೆ. ಅದು ಬಹಳ ವಿಶ್ವವಿಖ್ಯಾತ ಇದೆ. ಅಲ್ಲಿ ಚಿತ್ರಕಲೆಯನ್ನು ಕಲ್ತವ್ರು ನಮ್ಮ ತಂದೆ, ಅರಮನೆ ಒಳಗೆ ಸಂಗೀತನ ಚಿತ್ರಕಲೆನ ಕಲ್ತವ್ರು. ಹಾಗೆ ನೋಡ್ತಾ ಹೋದ್ರೆ ಆ ಅರಮನೆ ಒಳಗೆ ಇವ್ರು ಕಲ್ತ ಸಂಗೀತವನ್ನ ತನ್ನ ಸ್ನೇಹಿತ ಒಬ್ರಿಗೆ ಹೇಳಿಕೊಡ್ತಾ ಇದ್ರು ನಮ್ಮ ತಂದೆ ಭುಜಂಗರಾವ್ ಅಂತ ಹೇಳಿ, ಭುಜಂಗರಾಯ ಸ್ವಾಮಿಯಾಜಿ ಅಥವಾ ಭುಜಂಗರಾಯ ಶಾಸ್ತ್ರಿ ಅಂತ. ಬಾಲ್ಯದಲ್ಲಿ ಇವ್ರು ಸಂಗೀತ ಕಲ್ತಿದ್ದನ್ನ ತನಗಿಂತ ವಯಸ್ಸಲ್ಲಿ ಚಿಕ್ಕವರಿರೋ ತನ್ನ ಸ್ನೇಹಿತನಿಗೆ ಹೇಳಿಕೊಡ್ತಾ ಇದ್ರು. ಮುಂದೆ ಅವರು ಪ್ರಖ್ಯಾತ ಗಾಯಕರಾದ್ರು ಪಿ ಕಾಳಿಂಗರಾವ್ ಅಂತ ಹೇಳಿ. ಅವರು ನಮ್ಮ ಕನ್ನಡದ ಭಾವಗೀತೆಗಳನ್ನ ಹಾಡಬಹುದು ಅನ್ನೋದನ್ನ ಪರಿಚಯ ಮಾಡಿದ್ದೆ ಕಾಳಿಂಗರಾವ್. ಮತ್ತು ಅವರು ಬಹಳ ಪ್ರಖ್ಯಾತರು ಕಾಳಿಂಗರಾವ್. ಅವ್ರ ಸ್ಫೂರ್ತಿಯಿಂದ ಅನೇಕ ಸುಗಮ ಸಂಗೀತ ಗಾಯಕರು ಹುಟ್ಟುಕೊಂಡಿದ್ದಾರೆ. ಅವರಿಗೆ ಪ್ರಥಮ ಪಾಠ ಹೇಳಿಕೊಟ್ಟವರು ನಮ್ಮ ತಂದೆಯವರೇನೆ, ಪಾಂಡೇಶ್ವರ ಕಾಳಿಂಗರಾಯರಿಗೆ. ನಮ್ಮ ತಾಯಿ ಕುವೆಂಪು ಅವ್ರ ಶಿಷ್ಯೆ, ಓದಿದ್ದು ಕಡಿಮೆ ಆದ್ರೂ ಕುವೆಂಪು ಶಿಷ್ಯೆ ಅವರು. ನಮ್ಮ ತಾಯಿ ಮಲೆನಾಡಿನವರು. ನಮ್ಮ ತಂದೆ ದಾವಣಗೆರೆಗೆ ಬಂದಿದ್ದು ವಿಶೇಷ ಅಂತ ಹೇಳಿದ್ರೆ, ಅವರು ಆ ಕಾಲದಲ್ಲಿ ಅಂದ್ರೆ ನಾನು ಹೇಳುದು 1926-27ನೇ ಇಸ್ವಿಯಾಗ ಅವರು ದಾವಣಗೆರೆಗೆ ಬಂದ್ರು. ಅವರು ಸಂಗೀತಜ್ಞರಾಗಿದ್ರು, ಹಾರ್ಮೋನಿಯಂ ತಯಾರು ಮಾಡ್ತಾ ಇದ್ರು ಅವರು. ಅಂದ್ರೆ ಸಣ್ಣ ಪುಟ್ಟ ಹಾರ್ಮೋನಿಯಂ ಅಲ್ಲ, ಇಂಗ್ಲೆಂಡಿಗೆ ಹೋಗ್ತಾ ಇತ್ತು ಅವ್ರು ತಯಾರು ಮಾಡಿದ ಹಾರ್ಮೋನಿಯಂಗಳು ಚರ್ಚ್ಗಳಿಗೆ ಮತ್ತೆ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾಗಳಿಗೆ ಆರ್ಗನ್ಗಳನ್ನ ತಯಾರು ಮಾಡಿ ಕೊಡೋರು. ಜೊತೆಗೆ ಅವ್ರು ಫೋಟೋಗ್ರಫಿನೂ ಮಾಡ್ತಾ ಇದ್ರು. ಅದರಿಂದ ಅವ್ರಿಗೆ ಏನಾಯ್ತು, ಈ ಬಾಸೆಲ್ ಮಿಷನ್ ಪ್ರೆಸ್ ಮಂಗಳೂರು ಅವ್ರದ್ದೆಲ್ಲ ಸಂಪರ್ಕ ಬಂದಿದ್ರಿಂದ ಇಂಗ್ಲೆಂಡಿಂದು, ಇವರು ಫೋಟೋಗ್ರಾಫರ್ ಆಗಿದ್ರಿಂದ ಆ ಕಾಲದಲ್ಲಿ ಫೋಟೋಗ್ರಾಫರ್ಗಳು ಬಹಳ ಕಡಿಮೆ, ನಮ್ಮ ಇಂಡಿಯಾದಲ್ಲೂ ಕಡಿಮೆ, ಕರ್ನಾಟಕದಲ್ಲೂ ಕಡಿಮೆ. ಆ ಸಂದರ್ಭದಲ್ಲಿ 26-27ನೇ ಇಸ್ವಿ ಕಾಲ. ಅವಾಗ ಬ್ರಿಟಿಷ್ ಸೈನ್ಯ, ಅವಾಗ ಬ್ರಿಟಿಷರ ಆಡಳಿತ, ಬ್ರಿಟಿಷ್ ಸೈನ್ಯ ನಮ್ಮ ತಂದೆನ ಫೋಟೋಗ್ರಾಫರ್ನಾಗಿ ಮಾಡ್ಕೊಂಡು, ಇದನ್ನ ನಾನು ಕೇಳ್ಪಟ್ಟಿದ್ದೆ ಸರ್. ಬ್ರಿಟಿಷ್ ಸೈನ್ಯ ಫೋಟೋಗ್ರಾಫರ್ ಆಗಿ ಮಾಡ್ಕೊಂಡಿದ್ರಿಂದ ಅವರು ಒಂದು ಬ್ರಿಟಿಷ್ ಸೈನ್ಯದ ಒಂದು ತುಕಡಿ ನಮ್ಮ ಹರಿಹರದಲ್ಲಿ ಇತ್ತು. ಇಲ್ಲಿಂದ 14 ಕಿಲೋಮೀಟರ್ ದೂರದ ಹರಿಹರದ ತುಂಗಭದ್ರಾ ನದಿ ಈ ಮುಂಬೈ ಕರ್ನಾಟಕ ಮತ್ತು ಓಲ್ಡ್ ಮೈಸೂರಿಗೆ, ಅಂದ್ರೆ ಹಳೆ ಮೈಸೂರು ಮುಂಬೈ ಕರ್ನಾಟಕ ದಾವಣಗೆರೆ ಪರಿಚಯ ಆಯಿತು. ಅವಾಗ ದಾವಣಗೆರೆ ಒಂದು ಸಣ್ಣ ಊರು ಅಂತಾನೆ ಹೇಳಬಹುದು. ವಿದ್ಯುತ್ ಶಕ್ತಿ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆಮೇಲೆ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗೆ ಆ ಕಾಲದಲ್ಲಿ ಫೋಟೋ ಸ್ಟುಡಿಯೋ ಇರಲಿಲ್ಲ. ಅವರು ನಮ್ಮ ತಂದೆ ಅವಾಗ ಮೊದಲನೇ ಫೋಟೋ ಸ್ಟುಡಿಯೋ ದಾವಣಗೆರೆನಲ್ಲಿ ಮಾಡಿದ್ರು. ಫೈನ್ ಆರ್ಟಿಸ್ಟ್ಸ್ ಅಂಡ್ ಮಂಗಳೂರು ಹಾರ್ಮೋನಿಯಂ ಮೇಕರ್ಸ್ ಅಂತ ಹೇಳಿ ಮಾಡಿದ್ರು ಸಂಸ್ಥೆ. ಆಮೇಲೆ ಅದನ್ನ ಫೈನ್ ಆರ್ಟ್ ಸ್ಟುಡಿಯೋ ಇವತ್ತಿಗೂ ಅದೀಗ 97 ವರ್ಷ ಅದು, ಈಗಲೂ ಅದು ನಡೀತಿದೆ. 3 ವರ್ಷ ಆದ್ರೆ 100 ವರ್ಷ ಆಗಿದೆ ನಮ್ಮ ಸ್ಟುಡಿಯೋಗೆ. ನಾನು ಫೋಟೋಗ್ರಫಿನ ಮುಂದುವರಿಸ್ಕೊಂಡು ಬಂದೆ. ಇನ್ನು ಬಾಲ್ಯ ಕೇಳಿದ್ರಲ್ಲ, ನಾನು ಹುಟ್ಟಿದ್ದೆ 1954ನೇ ಇಸ್ವಿ ಡಿಸೆಂಬರ್ 23ನೇ ತಾರೀಕು. ನಾನು ದಾವಣಗೆರೆಯಲ್ಲೇ ಹುಟ್ಟಿದ್ದು. ನಮ್ಮ ತಂದೆ ತಾಯಿಗೆ ನಾನು 3ನೇ ಮಗ. ನಮ್ಮ ಅಕ್ಕ, ನಮ್ಮ ಅಣ್ಣ ಆದ್ಮೇಲೆ ನಾನಾದ್ಮೇಲೆ 2 ತಂಗಿಯರು, 1 ತಮ್ಮ. ಬಾಲ್ಯದಿಂದ ನಮಗೆ ಸ್ಥಳೀಯವಾಗಿ ಶಿಕ್ಷಣದ ಜೊತೆಗೆ ನಮಗೆ ನಮ್ಮ ಮನೆ ಒಳಗಡೆ ನಮ್ಮ ತಂದೆ ಕಲಾವಿದರು, ಸಂಗೀತಜ್ಞರು, ಅವರಿಗೆ ಸಾಹಿತ್ಯಾಸಕ್ತಿ ಇತ್ತು, ಅವರು ಬರಿತಾ ಇದ್ರು. ನಮ್ಮ ತಾಯಿ ಒಳ್ಳೆ ಸಾಹಿತ್ಯಾಸಕ್ತರು, ಓದ್ತಾ ಇದ್ರು, ಬರಿತಾ ಇದ್ರು. ನಮಗೆ ಚಿತ್ರಕಲೆ, ಸಾಹಿತ್ಯ ಇದೆಲ್ಲ ಅದೇ ವಾತಾವರಣದಲ್ಲಿ ನಾವು ಬಂದ್ವಿ. ಹಾಗಾಗಿ ನಮ್ಮಲ್ಲಿ ನಮ್ಮ ತಂದೆ ತಾಯಿಯ 6 ಜನ ಮಕ್ಕಳು ಒಂದಲ್ಲ ಒಂದ್ ರೀತಿ ಇದನ್ನೆಲ್ಲ ತೊಡಗಿಸ್ಕೊಂಡೇ ಬಂದಿದ್ವಿ. ನಾನೊಬ್ಬನೇ ಅಲ್ಲ, ನನಗಿಂತ ಹೆಚ್ಚು ಸಾಧನೆಯನ್ನ ನಮ್ಮ ಅಕ್ಕ ಅಣ್ಣನು ಮಾಡಿದ್ದಾರೆ, ನಮ್ಮ ತಂಗಿ ತಮ್ಮ ಸಹ ಮಾಡಿದ್ದಾರೆ, ತಂಗಿಯಂದ್ರು ಮತ್ತು ತಮ್ಮ ಸಹ ಮಾಡಿದ್ದಾರೆ. ನಾನು ಒಬ್ಬ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ದೊಡ್ಡ ಸಾಧನೆ ಅಂತಲ್ಲ, ನನಗಿಂತ 1000 ಪಟ್ಟು ಅದು 100 ಪಟ್ಟು ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಸಿಂಪ್ಲಿಸಿಟಿನೇ ಸರ್ ನಿಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಹೋಗಿರೋ. ಏನು ಮಾಡಿಲ್ಲ ಅಂತಾನೆ ಎಲ್ಲ ಮಾಡ್ತಾ ಇದ್ದೀರಾ ನೀವು. ನಾನು ಮಾಡಿದೀನಿ ಅಂತ ಬಂದಾಕ್ಷಣ ಅಲ್ಲಿಗೆ ಅದು ನಿಂತ್ಬಿಡು ಅಲ್ವಾ. ಏನು ಮಾಡಿಲ್ಲ, ಇನ್ನು ಮಾಡೋದಿದೆ ಅಂತಂದಾಗ ಇನ್ನೂ ಕಲಿಬೇಕು, ಅಥವಾ ಇನ್ನೂ ಕಲ್ತಿದ್ದನ್ನ ಇನ್ನೂ ನಾನು ಅದರೊಳಗೆ ಪಕ್ವ ಆಗ್ಬೇಕು ಅನ್ನೋದು ತುಡಿತಾ ಇರ್ಬೇಕು, ಕಲಿಬೇಕು ಅನ್ನೋ ಒಂದು. ಅಷ್ಟಾಗಿ ನಾನು ಮಾಡಿದೀನಿ ಅನ್ನೋದಕ್ಕೆ ನಾನು ಏನ್ ಮಾಡಿದೀನಿ, ಯಾರೆಲ್ಲ ಮಾಡ್ಕೊಂಡು ಬಂದಿದ್ರೊಳಗೆ ನಾನು ಒಬ್ಬ ಈಜಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಎಜುಕೇಶನ್ ಎಲ್ಲ ಆಗಿದ್ದು? ನಾನು ದಾವಣಗೆರೆಯಲ್ಲೇ ಓದಿದ್ದು.
ಪ್ರಾಥಮಿಕ ನಮ್ಮ ಚೌಕಿಪೇಟೆ ನಾವೆಲ್ಲ ಹುಟ್ಟಿ ಬೆಳೆದಿದ್ದು. ಅದು ದಾವಣಗೆರೆಯ ಹಳೆ ಪ್ರದೇಶ. ಅದು ಹಾರ್ಟ್ ಆಫ್ ದಿ ಸಿಟಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಹೃದಯ ಭಾಗ. ಹೌದು. ಅಂದ್ರೆ ಇಡೀ ದಾವಣಗೆರೆ ಅವಾಗ ವಾಣಿಜ್ಯ ಕೇಂದ್ರ ಆಗಿತ್ತು. ದಾವಣಗೆರೆಯ ವ್ಯಾಪಾರ ವಾಣಿಜ್ಯ ನಡೀತಾ ಇದ್ದಿದ್ದೆ ಚೌಕಿಪೇಟೆಯಲ್ಲಿ. ಈಗಲೂ ಅಲ್ಲೇ ಇರೋದು. ನಾವ್ ಅಲ್ಲೇ ಹುಟ್ಟಿ ಬೆಳೆದಿದ್ದು. ನಮ್ಮ ಸ್ಟುಡಿಯೋ ಮನೆ ಅಲ್ಲೇ ಇತ್ತು. ಆಮೇಲೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲೇ ಬಕ್ಕೇಶ್ವರ ದೇವಸ್ಥಾನ ಇದೆ ಅಂತ, ಅಲ್ಲೊಂದು ಏಕ ಶಿಕ್ಷಕ ಶಾಲೆ, ಅಲ್ಲಿ 1 ವರ್ಷ ಆಯ್ತು. ಆಮೇಲೆ ವಿರಕ್ತ ಮಠ ಅಂತೇಳಿ ದೊಡ್ಡಪೇಟೆ ಒಳಗಿದೆ, ಅಲ್ಲಿ ಸರ್ಕಾರಿ ಶಾಲೆ ಇತ್ತು. ಅಲ್ಲಿ ನನ್ನದು ಮುಂದಿನ ವಿದ್ಯಾಭ್ಯಾಸ ಪ್ರಾಥಮಿಕ. ಅದಾದ್ಮೇಲೆ ಹಳೆ ಊರಿನ ದೇವಾಂಗಪೇಟೆ ಅಂತ, ನಮ್ಮ ದುರ್ಗಾಂಬಿಕಾ ದೇವಸ್ಥಾನದ ಹತ್ತಿರದಲ್ಲಿ ಬರುತ್ತೆ, ಕಾಳಿಕಾಂಬ ದೇವಸ್ಥಾನ ರಸ್ತೆಯ ಹಿಂಭಾಗ. ಈಗ BS ಚನ್ನಬಸಪ್ಪನವರು ಅಂತಾರಲ್ಲ, ಅವ್ರ ಅಂಗಡಿಯ ಹಿಂಭಾಗದಲ್ಲಿ ಅದು ಸಿಟಿ ಮಿಡ್ಲ್ ಸ್ಕೂಲ್ ಅಂತಿತ್ತು. ಅಲ್ಲಿ ನನ್ನದು ಮಾಧ್ಯಮಿಕ ಶಿಕ್ಷಣ ಆಯ್ತು. ಅದಾದ್ಮೇಲೆ ಇದೇ ಹಳೆ ಊರಲ್ಲೇನೆ ಮುನ್ಸಿಪಲ್ ಹೈಸ್ಕೂಲ್ ಅಂತ ಇತ್ತು, ಬಹಳ ಪ್ರತಿಷ್ಠಿತವಾದ ಹೈಸ್ಕೂಲ್. ಅಲ್ಲಿ ನನ್ನದು ಮೆಟ್ರಿಕ್ಯುಲೇಷನ್ ಅಂದ್ರೆ SSLC ವರೆಗೆ ಅಲ್ಲಾಯ್ತು, ಪ್ರೌಢ ಶಿಕ್ಷಣ. ಅದಾದ್ಮೇಲೆ PUC ನನ್ನದು ಮೋತಿವೀರಪ್ಪ ಹೈಸ್ಕೂಲ್ ಅಲ್ಲಿ, ಅವಾಗ ನಮಗೆ 1 ವರ್ಷ PUC 11th ಸ್ಟ್ಯಾಂಡರ್ಡ್ ಅಂತ, ಅಲ್ಲಿ PUC ಆಯ್ತು. ಅದಾದ್ಮೇಲೆ DRM ಕಾಲೇಜಲ್ಲಿ BCom ಮಾಡಿದೆ ನಾನು 1972ರಲ್ಲಿ ನನ್ನದು ಡಿಗ್ರಿ ಮುಗೀತು. ಸರ್, ನಿಮ್ದು ಒಂದು ಕನಸು ಇರುತ್ತಲ್ಲ ಸರ್ ಎಲ್ರಿಗೂ, ಇವಾಗ ನಂದು ಓದ್ ಮುಗಿದ ತಕ್ಷಣ ನಾನು ಅದಾಗ್ಬೇಕು ಇದಾಗ್ಬೇಕು ಈ ತರದೊಂದು ಕನಸು ಇರುತ್ತಲ್ಲ, ನೀವೇನಾದ್ರೂ ಅನ್ಕೊಂಡಿದ್ರಾ? ನಮಗೆ ಕನಸುಗಳು ನಾನಾ ತರದ ಕನಸುಗಳು ನಾವು ಕಂಡೋರೇನೆ. ಆಮೇಲೆ ಆ ಕನಸುಗಳು ಸಾಕಾರಕ್ಕೂ ಏನ್ ಪ್ರಯತ್ನ ನಾವು ಮಾಡ್ಬೇಕು, ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ಬೇಕು ಅನ್ನೋದನ್ನು ನಮ್ಮ ತಂದೆ ಹೇಳ್ತಾ ಇದ್ರು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ವಿವೇಕಾನಂದರು ಹೇಳೋದನ್ನೇ ನಮ್ಮ ತಂದೆ ಹೇಳೋರು. ಎಚ್ಚರ ಇದ್ದಾಗನು ಕನಸು ಕಾಣ್ತಿರ್ಬೇಕು, ನಿದ್ದೆ ಮಾಡುವಾಗನು ಅದರ ಸಾಕಾರಕ್ಕಾಗಿ ಚಿಂತೆ ಮಾಡ್ತಿರ್ಬೇಕು ಅಂತ ಹೇಳೋರು ಅವರು. ಆ ಕನಸುಗಳು ಒಳ್ಳೇದಾಗಿರ್ಬೇಕು, ಆ ಚಿಂತನೆ ಸಕಾರಾತ್ಮಕವಾದ ಆಲೋಚನೆ ಚಿಂತನೆ ಒಳಗೆ ಅದನ್ನ ಕಾರ್ಯಗತ ಮಾಡೋದ್ರ ಬಗ್ಗೆ ನೀವು ಹೋಗ್ತಿರ್ಬೇಕು ಅಂತ ಹೇಳ್ತಾ ಇರೋರು. ಅದೇ ತರನೇ ನಾವು ಕನಸು ಕಾಣ್ತಾ ಇದ್ವಿ. ನಾನಾ ತರದ ಕನಸುಗಳಿತ್ತು. ನಾನೊಬ್ಬ ಕಲಾವಿದ ಆಗ್ಬೇಕು, ಆಮೇಲೆ ನಾನೊಬ್ಬ ಬರಹಗಾರ ಆಗ್ಬೇಕು, ಆಮೇಲೆ ಈ ತರದಲ್ಲಿ ನಾನು ಅನೇಕ ಒಳ್ಳೆಯ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗ್ಬಾರ್ದು, ಎಲ್ಲಾ ಕ್ಷೇತ್ರದಲ್ಲಿ. ಪ್ರಧಾನವಾಗಿ ನನಗೆ ಚಿತ್ರಕಲೆ ಬಗ್ಗೆ ಜಾಸ್ತಿ ಆಸಕ್ತಿ ಇತ್ತು, ಪ್ರಧಾನವಾಗಿ ಚಿತ್ರಕಲೆ ಬಗ್ಗೆ. ಕಾರಣ ನಮ್ಮ ತಂದೆ ತುಂಬಾ ಚೆನ್ನಾಗಿ ಚಿತ್ರಗಳನ್ನು ಬರೆಯೋರು. ಅದು ಜೀನ್ಸ್ ಅಲ್ಲೇ ಬಂದಿದೆ ಅಂತ ಹೇಳ್ಬಹುದು. ಆಮೇಲೆ ಫೋಟೋಗ್ರಫಿ ಅಂತೂ ನಮಗೆ ಕಂಡ್ಬಿಡುವಾಗ ಫೋಟೋಗ್ರಫಿ ಕಲ್ತ್ಕೊಂಡು ಬಂದ್ವಿ ನಾವು. ಯಾಕೆಂದ್ರೆ ಅದೇ ವಾತಾವರಣದಲ್ಲೇ ನಾವು ಇದ್ದಿದ್ರಿಂದ ನಾವು ಕಂಡ್ಬಿಡುವಾಗನೇ ಫೋಟೋಗ್ರಫಿ ಅದನ್ನು ಮಾಡ್ಬೇಕನ್ನೋದು ಇತ್ತು ನಮಗೆ. ಅದ್ರ ಜೊತೆಗೆ ನಾನು BCom ಮಾಡಿದವನು CA ಮಾಡಿ ಅಡಿಟರ್ ಆಗ್ಬೇಕು ಅಂತ ಇತ್ತು. ಆದ್ರೆ ನಮ್ಮ ತಂದೆಯವರು ಪಾಪ ಅಕಾಲಿಕವಾಗಿ ಹೋಗಿದ್ರಿಂದ, ನಮ್ಮ ಅಣ್ಣ ಅಷ್ಟೊತ್ತಿಗಾಗ್ಲೇ ಒಂದು ಬ್ಯಾಂಕ್ ಕೆಲಸಕ್ಕೆ ಹೋಗಿದ್ರಿಂದ ಅವರು ಫೋಟೋಗ್ರಫಿ ಮಾಡ್ತಿದ್ರು, ನಮ್ಮ ತಾಯಿನೂ ಫೋಟೋಗ್ರಫಿ. ಅವ್ರು ನಮ್ಮ ತಾಯಿ ವಿಶೇಷ ಅಂತ ಹೇಳಿದ್ರೆ, ಇಡೀ ಭಾರತದ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಮಹಿಳಾ ಛಾಯಾಗ್ರಾಹಿಕೆ ಅವರು. ಫಸ್ಟ್ ಲೇಡಿ ಪ್ರೊಫೆಷನಲ್ ಫೋಟೋಗ್ರಾಫರ್ ನಮ್ಮ ತಾಯಿ ಆ ಕಾಲದಲ್ಲಿ. ಅಂದ್ರೆ ಅವಾಗ ಈಗಿನ ಹಾಗಲ್ಲ ಫೋಟೋಗ್ರಫಿ. ಅದು ನಾನು ನಿಮಗೆ ತೋರಿಸ್ತೇನೆ ಅವಾಗಿನ ಎಕ್ವಿಪ್ಮೆಂಟ್ಗಳನ್ನೆಲ್ಲ, ಹಳೆ ಎಕ್ವಿಪ್ಮೆಂಟ್ ತುಂಬಾ ನೋಡೋ ಹಾಗಿರುತ್ತೆ. ನಮ್ಮ ವೀಕ್ಷಕರೆಲ್ಲ ಅದನ್ನ ನೋಡ್ಬೇಕು, ಆ ಕ್ಯಾಮರಾಗಳು ಹೇಗಿತ್ತು, ಆ ವ್ಯವಸ್ಥೆ ಹೇಗಿತ್ತು, ಅದನ್ನ ನಾನು ತೋರಿಸ್ತೇನೆ. ಆ ಕಾಲದ ಫೋಟೋಗ್ರಫಿ, ಅದನ್ನ ಸೂರ್ಯನ ಬೆಳಕಲ್ಲಿ ಫೋಟೋ ತೆಗಿಬೇಕು, ಫೀಲ್ಡ್ ಕ್ಯಾಮರಾದಲ್ಲಿ ಬಟ್ಟೆ ಮುಚ್ಚಿಕೊಂಡು. ಎಲೆಕ್ಟ್ರಿಸಿಟಿ ಇರಲಿಲ್ಲ ನಮ್ ದಾವಣಗೆರೆಗೆ. ನಮ್ಮ ಸ್ಟುಡಿಯೋ ಆಗುವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆಮೇಲೆ ನಮ್ಮದು 39ನೇ ಇಸ್ವಿಗೆ ನಮಗೆ ಎಲೆಕ್ಟ್ರಿಸಿಟಿ ಬಂತು. ಅವಾಗ ನಮ್ಮದು ಫೈನ್ ಆರ್ಟ್ ಎಲೆಕ್ಟ್ರಿಕ್ ಸ್ಟುಡಿಯೋ ಅಂತ ಆಯ್ತು. ಅದನ್ನು ಆಮೇಲೆ ವಿದ್ಯುತ್ ಶಕ್ತಿ ಉಪಯೋಗಿಸಿ. ಅದಕ್ಕಿಂತ ಮೊದಲು ನಾವು ಸೂರ್ಯನ ಬೆಳಕಲ್ಲಿ ಫೋಟೋ ತೆಗಿಬೇಕು, ಅದನ್ನ ಪ್ರಿಂಟ್ ಹಾಕೋದಕ್ಕೆ ನಮಗ್ ಬೆಳಕ್ ಬೇಕಂದಾಗ ಪೆಟ್ರೋಮ್ಯಾಕ್ಸ್ ಅಲ್ಲಿ ಗ್ಯಾಸ್ ಲೈಟ್ ಅಂತಾರಲ್ಲ ಅದ್ರಲ್ಲಿ ಪ್ರಿಂಟ್ ಹಾಕ್ಬೇಕು. ಅವಾಗ ಇಡೀ ಚಿತ್ರದುರ್ಗ ಜಿಲ್ಲೆ ಒಳಗೇನೆ ಫೋಟೋ ತೆಗಿತಾ ಇದ್ರು, ಆದ್ರೆ ಪ್ರಾಸೆಸ್ ಆಗ್ತಿರ್ಲಿಲ್ಲ. ಪ್ರಾಸೆಸಿಂಗಿಗೆ ಮುಂಬೈಗೆ ಕಳಿಸ್ಬೇಕಾಗಿತ್ತು. ಅವಾಗ ನಮ್ ತಂದೆ ಫಸ್ಟ್ ಫೋಟೋ ಸ್ಟುಡಿಯೋ ಮಾಡಿದಾಗ 27-28ನೇ ಇಸ್ವಿನಲ್ಲಿ. ನಮ್ಮದು ಡಾರ್ಕ್ ರೂಮ್ ಆದಾಗ ಈ ಸುತ್ತಮುತ್ತ ಎಲ್ಲರೂ ನಮ್ಮಲ್ಲಿಗೆ ಬಂದು ಪ್ರಾಸೆಸ್ ಮಾಡಿಸೋರು. ಅವಾಗ ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ರು ನಮಗೆ ರಾಣೆಬೆನ್ನೂರಿಂದ ಜನರೇಟರ್ ಬರ್ತಾ ಇತ್ತು, ಅದನ್ನ ತರಿಸಿ ಪ್ರಾಸೆಸ್ ಮಾಡ್ತಾ ಇತ್ತು. ಹಾಗಾಗಿ ಫೋಟೋಗ್ರಫಿ. ನಿಮ್ಗೆ ಲೈಫ್ ಅಲ್ಲಿ ರೋಲ್ ಮಾಡೆಲ್ ಅಂತ ಯಾರಾದ್ರೂ ಇದ್ದಾರೆ? ರೋಲ್ ಮಾಡೆಲ್ಗಳು ನಮಗೆ ಪ್ರತಿ ದಿವಸನೂ ಒಬ್ಬೊಬ್ರು ನಮಗೆ ರೋಲ್ ಮಾಡೆಲ್ಗಳೇ ಆಗಿರ್ತಾರೆ. ಯಾರು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಇವ್ರು ನಮಗ್ ಮಾಡೆಲ್, ನಾನು ಹಾಗೆ ನಡಿಬೇಕು. ಒಬ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಈಗ್ಲೂ ಇವ್ರು ನನಗೆ ರೋಲ್ ಮಾಡೆಲ್, ಹೀಗೂ ನಾನು ಮಾತಾಡ್ಬೇಕು, ಈಗ್ಲೂ ಅನ್ಸುತ್ತೆ. ಆದ್ರೆ ಅವಾಗಿನಿಂದ ನಮಗೆ ರೋಲ್ ಮಾಡೆಲ್ಗಳು ನಮಗೆ ನಮ್ ತಂದೆನೆ ನಮಗ್ ರೋಲ್ ಮಾಡೆಲ್, ನಮ್ ತಾಯಿನೇ ನಮಗೆ. ಇದೆಲ್ಲ ನಮ್ಗೆ ಅನ್ಸೋದು
ಯಾಕಂದ್ರೆ ಗಂಟೆಗೂ ನಮ್ಗೆ ರೋಲ್ ಮಾಡಲ್ಸ್ ಚೇಂಜ್ ಆಗ್ತಾ ಇರ್ತಾರೆ ದಿನ. ಅದು ಯಾವಾಗ ಅಂದ್ರೆ ನಮ್ಗೆ ತಿಳುವಳಿಕೆ ಬಂದಾಗ ನಮ್ಗೆ ತಿಳುವಳಿಕೆ ಬರೋದಕ್ಕಿಂತ ಮುಂಚೆ ರೋಲ್ ಮಾಡಲ್ ಅಂತ ಹೇಳ್ತಾರಲ್ಲ ಸರ್, ನಮಗೆ ನಮ್ಮ ತಂದೆ ತಾಯಿನೇ ರೋಲ್ ಮಾಡಲ್. ಯಾಕೆಂತಂದ್ರೆ ನಮ್ಮ ತಂದೆಯ ಜೀವನದ ಶಿಸ್ತು, ಬೆಳಗಿನಿಂದ ರಾತ್ರಿಯವರೆಗೆ ಕಾರ್ಯಕ್ರಮಗಳನ್ನ ಒಂದು ಟೈಮ್ ಟೇಬಲ್ ಅಂತಾರಲ್ಲ, ದಿನಚರಿ ಮಾಡ್ಕೊಳ್ಬೇಕು, ಅದೇ ಪ್ರಕಾರ ನಡಿಬೇಕು. ಅದ್ರೊಳಗೆ ಯಾವ್ದಕ್ಕೆ ಆದ್ಯತೆ ಕೊಡಬೇಕು, ಯಾವ್ದು ಮೊದಲು ಮಾಡಿ ಮುಗಿಸ್ಬೇಕು, ಯಾವ್ದು ಮತ್ತೆ ಮಾಡಬೇಕು, ಯಾವ್ದು ಮಾಡ್ಲೇಬೇಕಾಗಿದ್ದು, ಯಾವ್ದು ಮಾಡದೇ ಇದ್ರೂ ನಡೆಯುತ್ತೆ, ಆದ್ರೆ ಹಾಗಂತ ಬಿಡಬಾರದು, ಅದನ್ನ ಮತ್ತೆ ಮಾಡ್ಲೇಬೇಕು. ಹಾಕೊಳ್ಳುವಾಗನೇನೆ ಆದ್ಯತೆ ಕೊಟ್ಟು ಪ್ರಿಫರೆನ್ಸ್ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಹಾಕೊಳ್ಬೇಕು, ಅದೇ ಪ್ರಕಾರ ನಡಿಬೇಕು. ಪ್ರತಿಯೊಂದ್ರಲ್ಲೂ ಅವರಿಗೆ ಒಂದು ಮಾತಾಡಿದ್ರು ಅದು ಭಾಷೆ ಶುದ್ಧ ಇರ್ಬೇಕು. ನಾವ್ ಅಂತ ದಾವಣಗೆರೆಯ ಚೌಕಿಪೇಟೆ ಒಳಗೆ ಹುಟ್ಟಿ ಬೆಳೆದ್ರು ನಮ್ಮ ಮಾತು ಆ ಜವಾರಿ ಮಾತು ಅಂತಾರೆ, ಹಾಗಾಗಿರ್ಲಿಲ್ಲ. ಅದನ್ನ ತಮಾಷೆ ಮಾಡೋರು, ಈ ಪೇಟೆ ಒಳಗಿದ್ರು ನೀವು ಹೀಗೆ ಮಾತಾಡ್ತೀರಾ ಅಂತ. ಆಮೇಲೆ ಎಷ್ಟೋ ಜನ ಪ್ರಭಾವಿತ ಆಗಿ ನಾವು ಹಾಗೆ ಮಾತಾಡಬಹುದಲ್ಲ ಅಂದಾಕ್ಷಣ ಆ ಮಾತನ್ನ ನಾನು ಕಳಪೆ ಅಂತ ಹೇಳೋದಿಲ್ಲ, ಅದರಲ್ಲಿ ನಿಜವಾದ ಸೊಗಡಿದೆ. ಆದ್ರೆ ಅದು ಅರ್ಥ ಆಗೋರಿಗೆ ಅರ್ಥ ಆಗಬಹುದು. ಈಗ ನಮ್ಮ ಮಾತು ಎಲ್ಲಿ ಹೋದ್ರು ಅರ್ಥ ಆಗುತ್ತೆ ಅಷ್ಟೇ, ಹಾಗಿರುತ್ತೆ. ಅದೇ ಕನ್ನಡವೇ, ಹಾಗಂತ ಆ ಭಾಷೆ ನಮಗ್ ಬರಲ್ಲ ಅಂತಲ್ಲ, ಅದನ್ನು ಮಾತಾಡ್ಬಲ್ಲೆ. ಈಗ ಭಾಷೆ ಒಳಗೆ ಒಂದು ಕೂತ್ರೆ ನಿಂತ್ರೆ, ಊಟ ತಿಂಡಿ, ಆಮೇಲೆ ನಮ್ಮ ಉಡುಗೆ ತೊಡುಗೆ, ನಮ್ಮ ಅಧ್ಯಯನ ಅಭ್ಯಾಸ ಅಭಿರುಚಿ ಎಲ್ಲದರಲ್ಲೂ ನಮಗೆ ತಾಯಿ ತಂದೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಇವಾಗ ಡಿಗ್ರಿ, ಹಾಗಾಗಿ ಅವ್ರು ರೋಲ್ ಮಾಡಿ. ಓಕೆ ಸರ್, ಈಗ ಡಿಗ್ರಿವರೆಗೂ ಆಯ್ತು ಸರ್, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿದ್ರೆ, ನಿಮ್ಮ ವೃತ್ತಿ ಜೀವನ ಹೇಗೆ ಆರಂಭ ಮಾಡಿದ್ರಿ? ವೃತ್ತಿ ಜೀವನ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನನಗೆ ಮುಖ್ಯ ವೃತ್ತಿ ಫೋಟೋಗ್ರಫಿನೇ. ನಾನು ಇವತ್ತಿಗೂ ಯಾರಾದ್ರೂ ಕೇಳಿದ್ರೆ, ನೀವು ವ್ಯಂಗ್ಯ ಚಿತ್ರಕಾರರು ಹೌದು, ನೀವು ಬೇರೆ ಬೇರೆ ರೀತಿಯಿಂದ ಉಪನ್ಯಾಸ ಭಾಷಣಕಾರರು ಹೌದು, ನೀವು ಪತ್ರಕರ್ತರು ಹೌದು, ಆಮೇಲೆ ನೀವು ಚಿತ್ರ ಕಲಾವಿದರು ಹೌದು, ಆದ್ರೆ ನಿಮ್ಮದು ಮುಖ್ಯ ವೃತ್ತಿ ಯಾವುದು ಅಂತ ಕೇಳಿದ್ರೆ ನಾನು ಹೇಳೋದು ಫೋಟೋಗ್ರಫಿ ಅಂತಾನೆ. ಯಾಕೆಂತಂದ್ರೆ ನಮ್ಮ ತಂದೆ ಫೋಟೋಗ್ರಾಫರ್ ಆಗಿದ್ರು, ನಾನು ಪೂರ್ಣ ಅವಧಿ ಒಳಗೆ ಫುಲ್ ಟೈಮ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ನಾನು ವೃತ್ತಿ ಶುರು ಮಾಡಿದ್ದು ಫೋಟೋಗ್ರಫಿನೇನೆ. ಹಾಗಾಗಿ ಇವತ್ತಿಗೂ ನಾವು ಫೋಟೋ ಹೊಡಿಯೋರು ಅಂತಾರಲ್ಲ, ಫೋಟೋ ತೆಗಿಯೋರು ಅಂತಾನೆ ಹೇಳ್ತೀವಿ. ಫೋಟೋ ಇಳಿಸೋರು, ಫೋಟೋ ತೆಗಿಯೋರು, ಫೋಟೋ ಹೊಡಿಯೋರು, ಫೋಟೋ ಬೀಳ್ಸೋರು ಅಂತಾರೆ. ಎಲ್ಲ ಒಂದು ನೆಗೆಟಿವ್ ಆಗಿದೆ. ನಮಗೆ ನೆಗೆಟಿವ್ ಬರುತ್ತೆ ಫೋಟೋ ತೆಗೆದಾಗ, ಈಗ ಅದಿಲ್ಲ, ಆಮೇಲೆ ಪಾಸಿಟಿವ್ ಮಾಡ್ತೀವಿ. ಹಾಗಾಗಿ ನಮಗೆ ನೆಗೆಟಿವ್ಗಳನ್ನ ಸಂದರ್ಭ ಬಂದಾಗ ಪಾಸಿಟಿವ್ ಮಾಡ್ಕೊಳ್ತೀವಿ ಫೋಟೋಗ್ರಾಫರ್ಗಳು ನಾನು. ಆದ್ರೆ ನನ್ನದು ಸಂಪೂರ್ಣವಾಗಿ ನಾನೇ ಸ್ವತಂತ್ರವಾಗಿ ನನ್ನ ಸ್ಟುಡಿಯೋನ ನೋಡ್ಕೊಂಡಿದ್ದು ಅಂತ ಹೇಳಿದ್ರೆ 72ನೇ ಇಸ್ವಿ. 72ನೇ ಇಸ್ವಿ. ಹೌದು. ಆವಾಗ ನಮ್ಮ ತಂದೆ ತೀರ್ಕೊಂಡು 2 ವರ್ಷ ಆಗಿತ್ತು. ನಮ್ಮ ತಾಯಿ ಮತ್ತು ನಮ್ಮ ಅಣ್ಣ ಸ್ಟುಡಿಯೋ ನಡೆಸ್ತಾ ಇದ್ರು, ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ನಮ್ಮ ಅಣ್ಣನವರಿಗೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ತು, ಮತ್ತು ಅವರು ಅನಿವಾರ್ಯವಾಗಿ ಅವರು ಕೆಲಸಕ್ಕೆ ಹೋಗಿದ್ರಿಂದ ನಂದಷ್ಟೊತ್ತಿಗೆ ಡಿಗ್ರಿನೂ ಆಗಿತ್ತು. ನಾನು CA ಮಾಡ್ಬೇಕನ್ನೋ ಅಂದಾಜನ್ನು ಕೈ ಬಿಟ್ಟು ಫೋಟೋಗ್ರಫಿನೇ ನಾನು ಮುಂದುವರಿಸಿದೆ. 72ನೇ ಇಸ್ವಿಯಿಂದ ಪೂರ್ಣ ಪ್ರಮಾಣದ ಸ್ಟುಡಿಯೋ ನಾನೇ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಇವತ್ತಿಗೂ ನಡೆಸ್ಕೊಂಡು ಬರ್ತಿದ್ದೀನಿ. ನೆಕ್ಸ್ಟ್ ಸರ್, ಬೇಕಾದಷ್ಟು ಇದೆ, ಕೋಟ್ಯಾಧಿಪತಿಗಳಂತೆ ನೀವು, ಆದ್ರೂ ನೀವು ಸೈಕಲ್ ಅಲ್ಲಿ ಓಡಾಡ್ತಿರಲ್ಲ, ಅದ್ರ ಸೀಕ್ರೆಟ್ ಏನು? ಕೋಟ್ಯಾಧಿಪತಿನೋ ಏನೋ ಅಂತೂ ಭಗವಂತ ನಮ್ ದುಡಿಮೆ ನಮಗ್ ಕೊಟ್ಟಿದ್ದಾನೆ, ಪ್ರಾಮಾಣಿಕವಾದ ದುಡಿಮೆ ಒಳಗೆ ಕೊಟ್ಟಿದ್ದಾನೆ. ಅದನ್ನ ಕೊಟ್ಟಿಲ್ಲ ಅಂತ ಹೇಳೋದಲ್ಲ. ಆದ್ರೆ ಸೈಕಲ್ ಅಲ್ಲಿ ಓಡಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪರಿಸರ ಉಳಿಲಿ, ನಮ್ಮ ದೇಶದ ಪೆಟ್ರೋಲ್ ಉಳಿಲಿ, ನಮ್ಮ ದೇಶದ್ದು ಪ್ರಪಂಚದ್ದು ಪೆಟ್ರೋಲ್ ಉಳಿಲಿ, ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿರ್ಲಿ ಅನ್ನೋದಕ್ಕಾಗಿ ನಾನು ಸೈಕಲ್ ಉಪಯೋಗಿಸ್ತಾ ಇದ್ದೀನಿ. ಅಂದ್ರೆ ನೀವು ಒಬ್ರು ಓಡಾಡಿದ್ರೆ ಪೆಟ್ರೋಲ್ ಉಳಿಯುತ್ತಾ ಅಥವಾ ಪರಿಸರ ಸರಿ? ಹೌದು. ಈಗ ಬಹಳ ಜನರು ಒಂದ್ ತಿಳಿತಾರೆ, ನಾನೊಬ್ಬ ಸರಿಯಾಗಿದ್ಬಿಟ್ರೆ ಎಲ್ಲ ಇರ್ತ ಅಂತ. ಸರಿಯಾಗಿರ್ತಾರೋ ಉಳಿದೋರು ಅದ್ ನನಗ್ ಗೊತ್ತಿಲ್ಲ, ಅವ್ರಿಗೆ ಹೇಳೋದಕ್ಕೆ ನನಗ್ ಹಕ್ಕಿಲ್ಲ. ಅವರಾಗಿ ಯಾರನ್ನಾದ್ರೂ ನೋಡಿ ಒಳ್ಳೇದು ಅಂತ ಕಲಿತ್ರೆ ಅಂದಾಕ್ಷಣ ನಾನು ಸೈಕಲ್ ತುಡಿತಿರೋದು ಒಳ್ಳೇದು ಅಂತ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋದಿಲ್ಲ. ಆದ್ರೆ ಯಾವುದೋ ಕೆಲವು ವಿಚಾರಗಳು ನನ್ನದು ಒಳ್ಳೇದು ಅಂತ ಜನ ತಿಳ್ಕೊಂಡಿದ್ರೆ ಅಥವಾ ವ್ಯವಸ್ಥೆ ತಿಳ್ಕೊಂಡಿದ್ರೆ ಅದನ್ನ ನಾನ್ ಹೇಳ್ಬಾರ್ದು ಇದು ಒಳ್ಳೇದು ಅಂತ. ನೋಡಿದವರು ಕೇಳಿದವರು ತಿಳ್ಕೊಂಡು ಅವ್ರು ಅದನ್ನ ಪಾಲಿಸಿದ್ರೆ ಅದು ಒಳ್ಳೇದೇ ಅಂತ ಅಂತೀನಿ ನಾನು. ಹಾಗಂತ ನಾನೊಬ್ರು ಬಿಟ್ಬಿಟ್ರೆ ಏನ್ ಬಹಳ ಉಳಿಯುತ್ತಾ ಅಂತಂದ್ರೆ ಅಷ್ಟಾರು ಉಳಿಯುತ್ತಲ್ಲ, ಅಷ್ಟೇ. ಈಗ ನಮ್ಮ ದೇಶದಲ್ಲಿ ಇವತ್ತಿಗೆ ನಾವು ಲೆಕ್ಕ ಹಾಕೋದಾದ್ರೆ ಒಂದು ವರ್ಷಕ್ಕೆ ನಮ್ಮಲ್ಲಿ 170 ಕೋಟಿ ಬ್ಯಾರಲ್ ಪೆಟ್ರೋಲ್ ನಮಗ್ ಹೋಗುತ್ತೆ. ಪ್ರತಿ ದಿವಸ 33ರಿಂದ 36 ಲಕ್ಷ ಬ್ಯಾರಲ್ ಪೆಟ್ರೋಲ್ ನಮಗೆ ಹೋಗುತ್ತೆ ನಮ್ಮಲ್ಲಿ, ಬರೀ ಪೆಟ್ರೋಲ್ ಯಾವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಸುಮಾರು ಏನಿಲ್ಲ ಅಂತ ಹೇಳಿದ್ರೆ
ಇಡೀ ಭಾರತದ ಪ್ರಜೆಗಳು ತಮ್ಮ ಕಾರು, ತಮ್ಮ ಸ್ಕೂಟರ್, ತಮ್ಮ ಬೈಕನ್ನ ಉಪಯೋಗಿಸೋದನ್ನ ವಾರದಲ್ಲಿ ಒಂದು ದಿವಸ ಬಿಟ್ರೆ ಮತ್ತೆ ಉಳಿದ ದಿವಸ ಉಪಯೋಗಿಸ್ಲಿ, ವಾರದಲ್ಲಿ ಒಂದು ದಿವಸ ನಡ್ಕೊಂಡು ಅಥವಾ ಸೈಕಲ್ ಅಲ್ಲಿ ಅಡ್ಡಾಡಿದ್ರೇನೆ ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಒಂದು 5.5 6 ಕೋಟಿ ಬ್ಯಾರಲ್ ಪೆಟ್ರೋಲ್ ಉಳಿಯುತ್ತೆ ನಮ್ಮ ದೇಶಕ್ಕೆ ಒಂದು ವಾರದಲ್ಲಿ ಒಂದು ದಿವಸ. ನಾನು ಹಾಗಲ್ಲ, ನಾನು ಉಪಯೋಗಿಸ್ತಾ ಇದ್ದೀನಿ ಸೈಕಲ್ ಅನ್ನ. ಮತ್ತು ಒಂದು ಸೈಕಲ್ ಉಪಯೋಗಿಸೋದ್ರಿಂದ ಅನುಕೂಲ ಏನು ಅಂತ ಹೇಳಿದ್ರೆ ಧಾವಂತ ಇರೋದಿಲ್ಲ. ಈಗ ನಮಗೆ ಸ್ವಲ್ಪ ಆರಾಮಾಗಿ ನಾನು ಉಪಯೋಗಿಸಿದ್ದೇನೆ, ಇಲ್ಲ ಅಂತಲ್ಲ, ಲೂನಾ ಉಪಯೋಗಿಸಿದ್ದೇನೆ, ಸ್ಕೂಟರ್ ಉಪಯೋಗಿಸಿದ್ದೇನೆ, ನೋಡೋಣ ಅಂತ ಪ್ರಯೋಗಕ್ಕಾಗಿ. ನನ್ನ ಡ್ರೈವಿಂಗ್ ಲೈಸೆನ್ಸ್ ಇತ್ತು, ಬರತ್ ನನಗೆ, ಕಾರ್ ಬಿಟ್ಟಿಲ್ಲ ಅಷ್ಟೇ. ಅದನ್ನ ಮಾತಲ್ಲಿ ಒಂದೊಂದ್ಸಲ ರೈಲ್ ಬಿಡ್ತಿದ್ದೆ. ಯಾವ್ದಾದ್ರು ಒಂದೊಂದು ಸುಳ್ಳು ಹೇಳಿದಾಗ ನನಗೆ ರೈಲ್ ಬಿಡ್ತೀನ ಅಂತ ಸುಳ್ಳು ಹೇಳಲ್ಲ, ಸಾಮಾನ್ಯವಾಗಿ ಹೇಳೋದೆಲ್ಲ ಸತ್ಯ. ಆದ್ರೆ ಈಗ ಸೈಕಲ್ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ದೆಲ್ಲ ಸತ್ಯ. ಪೆಟ್ರೋಲಿನ ವಿಚಾರ ಆಗ್ಲಿ, ನಮ್ಮ ಭಾರತ ದೇಶದಲ್ಲಿ ಪೆಟ್ರೋಲ್ ಇವತ್ತಿಗೂ ನಮಗ್ ಬೇಕಾದಷ್ಟು ಸಿಕ್ತಿಲ್ಲ. ಎಲ್ಲೋ ನಮ್ಮ ಗೋದಾವರಿ ಬೇಸಿನಲ್ಲಿ ಇದೆ ಅಂತ ಹೇಳ್ತಾರೆ, ಬಾಂಬೆ ಹೈನಲ್ಲಿ ಸಿಗ್ತಾ ಇದೆ. ಆದ್ರೂ ನಾವು ಆಮದು ಮಾಡಿಕೊಳ್ಬೇಕು, ಬೇಕಾದಷ್ಟು ನಾವು ಉಳಿಸಬಹುದು ಅದನ್ನ. ಎರಡನೇದು, ನಮ್ಮ ವಾತಾವರಣ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಉಳಿಯುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಸೈಕಲ್ ಅಲ್ಲಿ ಹೋಗ್ತಾ ಇರುವಾಗ ಹೆಚ್ಚು ನಮಗೊಂಥರ ಈ ಏನೋ ಒಂದು ರೀತಿಯ ಮನಸ್ಸಿಗೆ ಆತಂಕ ಕಾಡೋದು, ಅಥವಾ ಎದುರುಗಡೆ ಬರೋ ವಾಹನ, ನಮ್ಮ ವೇಗ, ಇದು ಅಂಥದ್ದು ಯಾವುದು ಇರೋದಿಲ್ಲ. ಆಮೇಲೆ ನಾವು ಒಂದಿಷ್ಟು ಶಬ್ದ ಮಾಡದೆ ನಮಗ್ ಬರ್ತಾ ಇರುತ್ತೆ ಹೊಗೆ, ಅದು ನಮ್ಗೆ ಇರೋದಿಲ್ಲ. ಆಮೇಲೆ ಆರಾಮ್ಸೆ ನಾವು ಆಚೆ ಈಚೆ ನೋಡ್ತಾ ನಿಧಾನವಾಗಿ ಹೋಗ್ಬೋದು. ಮತ್ತು ಬಹಳ ಜನ ಒಂದು ತಪ್ಪು ತಿಳ್ಕೊಂಡಿದ್ದಾರೆ, ಇವರು ಸೈಕಲ್ ಉಪಯೋಗಿಸೋದ್ರಿಂದ ಸಮಯ ವೇಸ್ಟ್ ಆಗೋದಿಲ್ವಾ, ವ್ಯರ್ಥ ಆಗೋದಿಲ್ವಾ, ಇವ್ರು ಹೇಗ್ ಮಾಡ್ತಾರೆ ಅಂತ ನಿಮ್ಗೆ ಹೇಳಿದ್ರೆ ತಮಾಷೆ ಅನ್ಬೋದು, ಸುಳ್ಳಲ್ಲ. ನಾನು ಸೈಕಲ್ ಉಪಯೋಗಿಸ್ತಾ ಎಷ್ಟು ಸಮಯವನ್ನ ಉಳಿಸ್ತಾ ಇದ್ದೀನೋ, ಸ್ಕೂಟರ್, ಕಾರ್ ಉಪಯೋಗಿಸೋರು, ಬೈಕ್ ಉಪಯೋಗಿಸೋರು ಅಷ್ಟು ಉಳಿಸಕ್ ಆಗೋದಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗಾಡಿ ಇದೆ ಅಂತ ಹೇಳಿ ಅವರು ನಿಧಾನವಾಗಿ ಹೊರಡ್ತಾರೆ, ಹೊರಡುವಾಗ ಅವಸರ ಮಾಡ್ತಾರೆ, ರೈಟ್ ಟೈಮ್. ನಮ್ಮದು ಸೈಕಲ್ ಅಲ್ವಾ ಅಂತ ಹೇಳಿ ನಾವು ಬೇಗನೆ ಹೊರಡ್ತೀವಿ, ಆ ಸಮಯವನ್ನ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಹಾಗಾಗಿ ನಾನು ಸಮಯ 1 ನಿಮಿಷ ವೇಸ್ಟು ಆಗಿಲ್ಲ ನಂದು. ಎಲ್ಲೋ ನಾನು ತಡವಾಗಿ ಹೋದೆ ಅಂತ ಇಲ್ಲ, ಎಲ್ಲೋ ಹೋದೆ ಅಂತ ಇಲ್ಲ. ಬಹಳ ಜನ ಆಶ್ಚರ್ಯ ಪಟ್ಟಿದ್ದಾರೆ. ಸರ್, ನಾನು ಕೇಳಿರೋ ಮಟ್ಟಿಗೆ ದಾವಣಗೆರೆನಲ್ಲಿ ಇರೋ ಪ್ರತಿಷ್ಠಿತ ಮನೆತನಗಳು ಅಂತ ಅಂದ್ರೆ ಅವರ 2-3 ತಲೆಮಾರುಗಳ ಬಗ್ಗೆ ಎಲ್ಲ ಮಾತಾಡ್ತೀರಾ ಸರ್? ಇದು ಹೆಂಗೆ ಸಾಧ್ಯ ಸರ್? ಇದರಲ್ಲಿ 1ರಿಂದ 2 ತಲೆಮಾರನ್ನು ನಾವು ಕಂಡಿದ್ದೇ ಇದೆ, ಅಥವಾ 3 ತಲೆಮಾರನ್ನು ನಾವು ಕಂಡಿದ್ದಿದೆ. ನಾವು ಹುಟ್ಟಿದಾಗ ನಮಗ್ ಬುದ್ಧಿ ತಿಳಿದ ಮೇಲೆ 1 ಅಥವಾ 2 ತಲೆಮಾರನ್ನು ನಾವು ಕಂಡಿದ್ದೇವೆ. ಈಗ ಮತ್ತೊಂದು 2-3 ತಲೆಮಾರುಗಳನ್ನು ಕಂಡಿದ್ದೇವೆ ನಾವು. ನಾನು ಹುಟ್ಟೋದಕ್ಕಿಂತ ಮೊದಲಿನ ತಲೆಮಾರಿಂದು ನಮ್ಮ ತಂದೆ ಹೇಳಿರೋದು, ನಮ್ಮ ತಾಯಿ ಹೇಳೋದು, ಬೇರೆಯವ್ರು ಹೇಳೋದು, ಅದ್ರೊಳಗೆ ಎಲ್ಲ ವಿಚಾರಗಳು ನಮ್ಮ ತಲೆ ಒಳಗೆ. ನಮ್ಮ ತಂದೆ ಡೈರಿ ಬರೆದಿಡ್ತಾ ಇದ್ರು, ಅದ್ರೊಳಗೆ ಅವರು ಬರೆದಿಟ್ಟಿರೋದು ಬಹಳಷ್ಟು ವಿಚಾರಗಳು. ನಾನು ಅದನ್ನ ಬರಿತಾನೂ ಇದ್ದೀನಿ. ಅನೇಕ ತಲೆಮಾರುಗಳದ್ದು ಒಳ್ಳೊಳ್ಳೆ ವಿಚಾರಗಳನ್ನ ನಾನು ಬರಿತಾ ಇದ್ದೇನೆ. ಅವರ ಸಾಧನೆಗಳು, ಅವ್ರ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳು, ಅವರು ಸಮಾಜದಲ್ಲಿ ಕಷ್ಟ ಸುಖಗಳನ್ನ ಎದುರಿಸಿ ಮೇಲ್ ಬಂದ ವಿಧಾನ, ಇದನ್ನೆಲ್ಲ ನಾನು ನೋಡಿದ್ದು, ನಾನು ಕೇಳಿದ್ದು, ಎಲ್ಲದನ್ನು ನಾನು ಬರಿತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಭಾಷಣಗಳಲ್ಲಿ. ಅದು ಎಲ್ಲದು ಆಮೇಲೆ ನಮಗೇನಾಗಿತ್ತು, ಬರೀ ಶಾಲೆ, ಮನೆ, ಆಟ ಇದರಲ್ಲೇ ಇಷ್ಟಿರ್ಲಿಲ್ಲ. ನಮ್ಮ ಸ್ನೇಹಿತರುಗಳ ಜೊತೆಗೆ ನಾವು ಮಾತಾಡುವಾಗ, ಅವ್ರ ಮನೆಗಳಿಗೆ ಹೋದಾಗ ಅವ್ರದ್ದು ಒಳ್ಳೆ ವಿಚಾರಗಳನ್ನು ಕೇಳಿ ತಿಳಿತಾ ಇದ್ದೆ ನಾನು. ಮೊದಲು ನಮಗೇನಾದ್ರೂ ಹೇಳೋದಕ್ಕೆ ನಮಗಿಂತ ಹಿರಿ ತಲೆಗಳು ಅವೆಲ್ಲ ಅಧಿಕ ಪ್ರಸಂಗ ಅಂತ ಬೈಯೋರದನ್ನ. ಅಧಿಕ ಪ್ರಸಂಗ ಅಲ್ಲ, ನಿಮಗೆ ಇಷ್ಟ ಇದ್ರೆ ಹೇಳ್ರಿ, ಇಲ್ಲದಿದ್ರೆ ಬೇಡ ಅಂದಾಗ ಕೇಳ್ತೀಯಲ್ಲಪ್ಪ ಅಂತ ಹೇಳೋರು ಅವ್ರ ಸಾಧನೆಗಳನ್ನ, ಮತ್ತೊಂದೊಂದು ವಿಚಾರಗಳು. ಯಾಕಂದ್ರೆ ನಾಗರಾಜ್ ಬಡದಾಡ್ ಸರ್ ಅವ್ರ ಅಜ್ಜಿ ಬಗ್ಗೆ ಒಂದು ಆರ್ಟಿಕಲ್ ಬರ್ದಿದ್ರಿ ನೀವು, ನಾನು ಅದನ್ನ ಓದಿದ್ದೆ ಸರ್. ಅದಕ್ಕೋಸ್ಕರ ಬಹಳಷ್ಟು ಅನೇಕ ಮನೆತನಗಳು ಅವ್ರದ್ದು ಸಾಧನೆಗಳ ಬಗ್ಗೆ ನಾನು ಬರೆದಾಗ, ಅನೇಕ ವಿಚಾರ ಬರೆದಾಗ ಇವತ್ತಿಗೂ ಹೇಳ್ತಾರೆ, ನಮ್ಮದು ಇಷ್ಟಿದೆ, ನಮ್ಮದು ಪರಂಪರೆ, ನಮ್ಮದೆಲ್ಲ ಇಷ್ಟಿದೆ, ನಮ್ಮ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸಮಾಜಕ್ಕೆ ನಮ್ಮ ಕೊಡುಗೆ ಅನ್ನೋದು ಇಷ್ಟಿದೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ವಲ್ಲ. ನೀವು ಎಷ್ಟು ಚೆನ್ನಾಗಿ ಅದನ್ನ ತಿಳ್ಕೊಂಡಿದ್ದೀರಿ, ಎಷ್ಟು ಚೆನ್ನಾಗಿ ಅಂಕಿ ಅಂಶ ತಾರೀಕು ಸಹಿತವಾಗಿ ಹೇಳ್ತೀರಿ, ಬರೀತೀರಿ ಅಂತಾರೆ. ಇದು ಆಸಕ್ತಿ ಬೇಕಷ್ಟೇ. ಆಮೇಲೆ ಇನ್ನ ಪತ್ರಿಕೋದ್ಯಮದ ಬಗ್ಗೆ ಬರ್ಬೇಕು ಅಂತ ಅಂದ್ರೆ ಸರ್, ನಿಮ್ಮ ಆರಂಭದ ದಿನಗಳಲ್ಲಿ ನೀವು ನೋಡಿದಂತ ಪತ್ರಿಕೋದ್ಯಮ, ಈಗಿನ ಪತ್ರಿಕೋದ್ಯಮದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಎಷ್ಟೆಲ್ಲಾ ಬದಲಾವಣೆಗಳಾಗಿದೆ? ಹೌದು, ಈಗ ನಾವು ಸ್ವಾತಂತ್ರ್ಯ ನಂತರದಲ್ಲಿ ಹುಟ್ಟಿದವರು. ಆದ್ರೆ ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮ ಭಾರತ ದೇಶದಲ್ಲಿ ಸುಮಾರು 1884 ಜುಲೈ 1ನೇ ತಾರೀಕು ಹರ್ಮಿನ್ ಮೋಗ್ಲಿಂಗ್ ಅನ್ನೋರು ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆಯನ್ನು ಮಾಡಿದ್ರು ಅಂತಾರೆ. ಅದು ಮತ ಪ್ರಚಾರದ್ದು, ಆದ್ರೆ ಅದನ್ನೇ ಪತ್ರಿಕಾ ದಿನಾಚರಣೆ ನಾವು ಮಾಡ್ತಿದ್ದೀವಿ.
ಆದ್ರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ನಿಜವಾದ ಪತ್ರಿಕಾ ರಂಗ ಪ್ರಾರಂಭ ಆಗಿದ್ದು 1888ರಲ್ಲಿ ನರಸಿಂಗರಾಯರು ಅನ್ನೋರು ಮಂಗಳೂರಿನಿಂದ ಅವರು ಒಂದು ಸೂರ್ಯೋದಯ ಪ್ರಕಾಶಿಕ ಅಂತ ಹೇಳಿ ಮೊಟ್ಟ ಮೊದಲನೇ ಕನ್ನಡ ಡೈಲಿ, ಕನ್ನಡ ದಿನಪತ್ರಿಕೆಯನ್ನು ಹೊರಗೆ ತಂದ್ರು. ಅದು ನಿಜವಾದ ಪತ್ರಿಕೋದ್ಯಮದ ಪ್ರಾರಂಭ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ಅದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹುತೇಕ ಪತ್ರಿಕೆಗಳು ಒಳ್ಳೆ ಸಾಹಿತ್ಯ ಜನರಿಗೆ ಕೊಡ್ಬೇಕನ್ನೋದು ಒಂದು ಉದ್ದೇಶ, ಮತ್ತು ರಾಷ್ಟ್ರೀಯತೆಯ ಕಿಚ್ಚನ್ನ ನಮ್ಮ ಓದುಗರಲ್ಲಿ ತರಿಸ್ಬೇಕು, ತನ್ಮೂಲಕ ಸ್ವಾತಂತ್ರ್ಯ ಚಳವಳಿಗೆ ಎಲ್ಲರೂ ಬಂದು ಭಾರತ ಸ್ವತಂತ್ರ ಆಗ್ಬೇಕನ್ನೋದೇ ಪರಮ ಉದ್ದೇಶ ಇತ್ತು ಪತ್ರಿಕೆಗಳದ್ದು. ಅದೇ ತರ ನಡ್ಕೊಂಡು ಬಂತು. ಸ್ವಾತಂತ್ರ್ಯ ನಂತರದಲ್ಲಿ ಪತ್ರಿಕೆಗಳ ಉದ್ದೇಶ ನಮ್ಮ ಭಾರತ ಸ್ವಾತಂತ್ರ್ಯ ಪಡೆದ ಮೇಲೆ ಈ ನಮ್ಮ ಸಂವಿಧಾನ ತತ್ವವಾದ ಹಕ್ಕುಗಳನ್ನ ಕರ್ತವ್ಯಗಳನ್ನ ನಿಭಾಯಿಸಲು ಹೇಗೆ ಅನ್ನೋದ್ರ ಕುರಿತಾಗಿ ಸಂಪಾದಕೀಯ ಬರೆಯೋದು, ಲೇಖನ ಬರೆಯೋದು ಆ ತರದಲ್ಲಿತ್ತು. ಮತ್ತು ಭಾರತ ಕೈಗಾರಿಕೆ ಒಳಗೆ, ಕೃಷಿ ಒಳಗೆ ಅದರಲ್ಲೆಲ್ಲ ಮೇಲ್ ಬರಬೇಕು, ಸ್ವಾವಲಂಬಿ ಆಗ್ಬೇಕು ಅನ್ನೋದಕ್ಕೆ ಏನೇನು ಅನ್ನೋದು ಬರ್ತಾ ಇತ್ತು. ಆದ್ರೆ ಬರ್ತಾ 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 ಇತ್ತೀಚಿನ ಶತಮಾನಗಳ ದಶಕಗಳಲ್ಲಿ ನಾವು ಕಂಡ ಹಾಗೆ ಪತ್ರಿಕೆ ಅನ್ನೋದಿದೆಯಲ್ಲ, ನಮಗೆ ಒಂದೊಂದ್ಸಲ ಸ್ವಲ್ಪ ಬೇಸರ ಆಗುತ್ತೆ. ನಿಜವಾದ ಒಂದು ಉದ್ದೇಶಗಳು ಇಲ್ಲ. ಪ್ರತಿ ದಿವಸ ಜನರಿಗೆ ಒಂದಷ್ಟು ವರದಿಗಳನ್ನು ಕೊಡಬೇಕು. ಆ ವರದಿಗಳು, ನಾನು ಎಲ್ಲ ಪತ್ರಿಕೆನೂ ಹಾಗೆ ಅಂತ ಹೇಳಲ್ಲ, ಬಹುತೇಕ ಪತ್ರಿಕೆಗಳೀಗ ಅದೇ ಜಾಡಲ್ಲೇ ಹೋಗ್ತಿದ್ದಾವೆ. ಅದಕ್ಕೆ ಕಾರಣ ಈ ದೃಶ್ಯ ಮಾಧ್ಯಮ ಬಂದಿದೆಯಲ್ಲ, ಅದು ಮತ್ತಷ್ಟು ಈಗಂತೂ ಸಾಮಾಜಿಕ ಮಾಧ್ಯಮ ಇವು ಪೈಪೋಟಿ ಕೊಡುತ್ತೆ ಅಂತ ಹೇಳಿ ಮತ್ತು ಜನರ ಅಭಿರುಚಿಗೆ ರೋಚಕವಾಗಿದ್ದು ವಿಷಯಗಳನ್ನು ಕೊಡಬೇಕು, ರಂಜನೆ ಇರಬೇಕು, ರೋಚಕತೆ ಇರಬೇಕು ಅನ್ನೋದು ಬಂದಿರೋದ್ರಿಂದ ಒಂದೊಂದು ಸಲ ಈ ಪತ್ರಿಕೆ ಮತ್ತೆ ಮಾಧ್ಯಮಗಳ ಬಗ್ಗೆ ನಮಗೆ ಅನ್ಸೋದು ಉಂಟು. ಆ ಮೌಲ್ಯಗಳು ಅಥವಾ ಆ ಒಂದು ಸದುದ್ದೇಶಗಳು, ಆ ಕುರಿತಾದ ಅಧ್ಯಯನ, ಆ ಭಾಷಾ ಪ್ರೌಢಿಮೆ, ಆಮೇಲೆ ಆ ಸಾಮಾಜಿಕ ಹೊಣೆಗಾರಿಕೆ ತಮ್ಮ ಮೇಲೆ ಇದೆ ಅನ್ನುವ ಅವರ ಒಂದು ನಂಬಿಕೆ, ಅದೆಲ್ಲದು ಕಡಿಮೆ ಆಗಿದೆಯಾ ಅಂತ ಅನ್ಸುತ್ತೆ. ಆದ್ರೂ ಪೂರ್ತಿ ಕೆಟ್ಟಿಲ್ಲ, ನಡೀತಾ ಇದೆ, ಇನ್ನೂ ಆಶಾಕಿರಣ ಇದೆ. ನಡೀತಾ ಇದೆ ಸರ್. ಒಂದು ಕಾಲ ಇತ್ತು ಸರ್, ಏನಂದ್ರೆ ಬೆಳಗ್ಗೆ ಪೇಪರ್ ನಮಗ್ ಬಂದಿಲ್ಲ ಅಂದ್ರೆ, ಪೇಪರ್ ಕೈ ಸಿಕ್ಕಿಲ್ಲ ಅಂತ ಅಂದ್ರೆ, ನಮ್ಗೆ ಟೀ ಕುಡ್ಕೊಂಡ್ ಪೇಪರ್ ಓದಿಲ್ಲ ಅಂದ್ರೆ ನಮ್ಗೆ ಇವತ್ತಿನ ದಿನಾನೇ ಮುಂದುವರಿಯಲ್ಲ ಅನ್ನೋ ಕ್ಷಣಗಳಿತ್ತು. ಬಟ್ ಇತ್ತೀಚೆಗೆ ಈ ಡಿಜಿಟಲೀಕರಣ ಅಂತ ಬಂದಾದ್ಮೇಲೆ ಅದೆಲ್ಲ ಹೋಗ್ಬಿಟ್ಟಿದೆ. ಪೂರ್ತಿ ಹೋಗಿಲ್ಲ. ಪತ್ರಿಕೋದ್ಯಮ ಅವನತಿ ಇಲ್ಲ, ಅವನತಿ ಕಾಣ್ತಾ ಇದೆ ಅಂತ ನಾನು ಹೇಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿಗೆ ಬಹುಶಃ 1,48,000 ಚಿಲ್ಲರೆ ಪತ್ರಿಕೆಗಳು ರಿಜಿಸ್ಟ್ರೇಷನ್ ಆಗಿರೋದು ನಮ್ಮಲ್ಲಿ ಭಾರತ ದೇಶದಲ್ಲಿ ಇದೆ. ಈಗ ಸುಮಾರು 410 ಇಡೀ 24 ಗಂಟೆ ನ್ಯೂಸನ್ನೇ ಹೇಳೋ ಚಾನೆಲ್ಗಳು ಭಾರತ ದೇಶದಲ್ಲಿದೆ. ಏನಿಲ್ಲ ಅಂತಂದ್ರೆ 145 ಕೋಟಿ ಜನಸಂಖ್ಯೆ ಇದ್ದರೆ 162 ಕೋಟಿಯಷ್ಟು ಮೊಬೈಲ್ ಇದೆ. ಅದು ಬಹುತೇಕ ಎಲ್ಲ ಇಂಟರ್ನೆಟ್ ಇರೋ ಮೊಬೈಲ್ಗಳೇ ಆಗಿದ್ದಾವೆ. ಮತ್ತೆ ಇಂಟರ್ನೆಟ್ ಸೌಲಭ್ಯ ಇರೋ ಕಂಪ್ಯೂಟರ್ಗಳಿದೆ, ಪರ್ಸನಲ್ ಕಂಪ್ಯೂಟರ್ಸ್. ಇಷ್ಟೆಲ್ಲ ಇದ್ದು ತತ್ಕ್ಷಣದಲ್ಲಿ ನಮಗೆ ಏನ್ ನಡೆದ್ರು ಟಿವಿನೊಳಗೆ ನೋಡೋ ಹಾಗಿರುತ್ತೆ, ನಮ್ಮ ಮೊಬೈಲಲ್ಲಿ ನೋಡೋ ಹಾಗಿರುತ್ತೆ. ಈ ತರ ಸಾಮಾಜಿಕ ಮಾಧ್ಯಮ, ಆಮೇಲೆ ಈ ಸಾಮಾಜಿಕ ಜಾಲತಾಣಗಳು, ಇದು ಎಲ್ಲದೂ ಇದ್ರೂ ಸಹ ಇವತ್ತಿಗೂ ನಮ್ಮ ಮುದ್ರಣ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಅಂತಾರಲ್ಲ, ಅದೇನ್ ಕಡಿಮೆ ಆಗಿಲ್ವಲ್ಲ. ಇವತ್ತಿಗೂ 1,48,000 ಚಿಲ್ಲರೆ ಪತ್ರಿಕೆಗಳು ರಿಜಿಸ್ಟ್ರೇಷನ್ ಆಗಿರೋದು ಇನ್ನೂ ನಡೀತಾನೆ ಇದೆ. ಅದನ್ನ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಮುದ್ರಣ ಮಾಧ್ಯಮದ ಬಗ್ಗೆ ಜನರಲ್ ಒಂದು ವಿಶ್ವಾಸ ಇದೆ. ಏನೇ ನಾವು ನೋಡಿದ್ರು ನಮ್ಮ ಮೊಬೈಲಲ್ಲೋ, ನಮ್ಮ ಟಿವಿನಲ್ಲೋ, ಅಥವಾ ಮತ್ಯಾವುದೋ ಒಂದು ಇದ್ರೊಳಗೂ ನೆಟ್ಟಲ್ಲೋ ನಾವು ಏನೇ ನೋಡಿದ್ರು ಅದು ಅವಸರದ ಸರಕಾಗಿರುತ್ತೆ. ತಕ್ಷಣ ಅದು ನಮಗೆ ತೋರಿಸ್ತಾರೆ, ಹೇಳ್ತಾರೆ. ಇದರ ಹಿಂದೆ ಇನ್ನೂ ಏನೋ ಒಂದು ಸತ್ಯ ಇರುತ್ತೆ. ಆ ಸತ್ಯನ ದಿನಪತ್ರಿಕೆಗಳು ಒಂದು ದಿವಸ ಎಲ್ಲ ಅದನ್ನ ನೋಡಿ ಮಾರನೇ ದಿವಸ ಅದನ್ನ ಕೊಡ್ತಾರೆ ಅನ್ನೋದೊಂದು ವಿಶ್ವಾಸ ಇನ್ನೂ ಇದೆ. ಫೈನಲ್ ಜಡ್ಜ್ಮೆಂಟ್ ಅಲ್ಲ, ಅದನ್ನ ಫೈನಲ್ ರಿಪೋರ್ಟ್. ಜಡ್ಜ್ಮೆಂಟ್ ಪತ್ರಿಕೆಗಳು ಜಡ್ಜ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಮಾಧ್ಯಮಗಳು ತಮ್ಮ ವಾರ್ತೆ ಹೇಳುವಾಗ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಅದು ಸರಿ ಅಲ್ಲ, ಜಡ್ಜ್ಮೆಂಟ್ ಕೊಡಬಾರದು. ಕಾರಣ ಏನು ಅಂತಂದ್ರೆ ಅದು ಜನರಿಗೆ ಬಿಡ್ಬೇಕು. ಹೌದೌದು, ಜಡ್ಜ್ಮೆಂಟ್ ತರ ಈಗ ಇವ್ರನ್ನ ನೀವು ಬಿಟ್ಬಿಡ್ರಿ, ಇವ್ರ ನೋಡ್ರಿ, ಇವ್ರು ಚೆನ್ನಾಗಿ, ಇವ್ರನ್ನ ಹೋಗಿ ಈ ತರದಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಪೇಯ್ಡ್ ನ್ಯೂಸ್ ಅಂತ ಕರಿತೀವಿ. ಮಾಧ್ಯಮದಲ್ಲಾಗ್ಲಿ ಪತ್ರಿಕೆಗಳಲ್ಲಿ ಆತರ ಮಾಡೋದಕ್ಕೆ ನಾವು ಪೇಯ್ಡ್ ನ್ಯೂಸ್, ಅದು ಪೇಯ್ಡ್ ಆಗಿರುತ್ತೋ ಬಿಡೋದು, ಪೇಯ್ಡ್ ನ್ಯೂಸ್ಗಳು ಆತರ ಇರುತ್ತೆ ಹಾಗೆ ಅಂತ ಹೇಳ್ತೀವಿ. ಆದ್ರೆ ಎಲ್ಲದೂ ಪೇಯ್ಡ್ ನ್ಯೂಸ್ ಆಗಿರೋದಿಲ್ಲ. ಕೆಲವು ಸಲ ಏನಾಗುತ್ತೆ, ಅವರು ಒಂದು ಕೊಟ್ಬಿಡ್ತಾರೆ ಅದನ್ನ. ಇದು ತಪ್ಪು ಅಂತ ಇದೆ. ಈಗ ನಮ್ಮ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ, ಅದು ಮೊದಲು ಇತ್ತು 79ನೇ ಇಸ್ವಿ ಮೇಲೆ. ಅದನ್ನ ತುಂಬಾ ಸಶಕ್ತಗೊಳಿಸಿದ್ರು. ಮಾರ್ಕಂಡೇಯ ಕಡ್ಜು ಅನ್ನೋರು ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಮೂರ್ತಿಗಳು
ಅದ್ರದ್ದು ರಿಪೋರ್ಟ್ ಬರೆದು ಇಟ್ಟಿದ್ದಾರೆ. ಅದನ್ನ ಎಷ್ಟು ಎಡವತ್ತೆ ಈ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಅದಕ್ಕೆಲ್ಲ ನಾವು ದಂಡ ಹಾಕ್ತಾ ಹೋದ್ರೆ ಎಷ್ಟಾಗುತ್ತೆ ಅಂತ ಸುಮಾರು 30,000 ಪುಟಗಳದ್ದು ಏನೋ ಬರೆದು ಇಟ್ಟಿದ್ದಾರೆ. ನೋಡ್ಬೇಕು ಅದನ್ನೆಲ್ಲ ಅಧ್ಯಯನ ಮಾಡಿದ್ರೆ. ಆದ್ರೂ ಎಷ್ಟೆಲ್ಲ ಇದ್ರೂ ಮುದ್ರಣ ಮಾಧ್ಯಮದ ಒಂದು ವಿಶ್ವಾಸ ನಡೆಯುತ್ತೆ ಅಂತ ನಮಗೆ ಭರವಸೆ ಇದೆ. ಸರ್, ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಸರ್, ಇದು ನಾನ್ ಜಸ್ಟ್ ಅಬ್ಸರ್ವ್ ಮಾಡಿರೋದು, ಒಂದು ಅನಾಲಿಸಿಸ್ ಮಾಡಿರೋದು ಏನಂದ್ರೆ, ನಮ್ಮ ಜನರೇಷನ್ಗೆ ಈ ಪೇಪರ್ ಓದೋದೆಲ್ಲ ಹೆಂಡ್ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಕ್ಳಿಗೆ ಯಾರನ್ನು ನ್ಯೂಸ್ ಪೇಪರ್ ನೋಡೋಣ, ಅವರಿಗೆ ಬೇಕಾಗಿಲ್ಲ ನ್ಯೂಸ್ ಪೇಪರ್, ಅಂದ್ರೆ ಮೊಬೈಲಲ್ಲೇ ಎಲ್ಲ ಸಿಗ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನಮ್ ಜನರೇಷನ್ಗೆ ಹೆಂಡ್ ಆಗುತ್ತಾ? ಈಗ ಕಾಯೋದೇನ್, ನಾನು ಹೇಳಿದ್ನಲ್ಲ ಬೆಳಗ್ಗೆ ಟೀ ಕುಡ್ಕೊಂಡು ನಾನು ಪೇಪರ್ ಓದ್ಬೇಕು ಅಂತ ಕಾಯೋ ತವಕ ಏನಿದೆ, ಅದು ನಮ್ ಜನರೇಷನ್ಗೆ ಹೆಂಡ್ ಆಗ್ಬಿಡುತ್ತಾ? ಇಲ್ಲ, ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಒಂದು ಕಾಲಘಟ್ಟ ಆದ್ಮೇಲೆ ಈ ಅಭಿರುಚಿ ಕಡೆ ಪುನಃ ಬರ್ತಾರೆ ಅಂತ ಅನ್ಸುತ್ತೆ, ಬರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ತಕ್ಷಣದಲ್ಲೇನೆ ಅದು ಹೀಗಾಗತ್ತೆ ಅಂತ ನಾವಾದ್ರೂ ಅನ್ಕೊಳ್ಳೋದಕ್ ಆಗೋದಿಲ್ಲ. ಅದನ್ನ ಕಾರಣ ಏನು ಅಂತ ಹೇಳಿದ್ರೆ, ಎಷ್ಟೆಲ್ಲ ಇದು ಬಂದ್ರೂ ಒಂದು ತಮಗೆ ಬೇಕಾದ ವಿಚಾರಗಳು ಪತ್ರಿಕೆ ಒಳಗೂ ಅದೊಂದು ಫೋಟೋ, ಒಂದು ನ್ಯೂಸ್ ಬಂದಾಗ ಅದನ್ನ ನೋಡ್ತಾರೆ. ಆಮೇಲೆ ಒಂದೊಂದು ಅಭಿರುಚಿಗಳು ಒಂದು ಹಂತ ಬಂದಾಗ ಇದು ಸಾಕು ಅನ್ಸ್ಬೋದು, ಇದೇ ಬೋರ್ ಆಗಬಹುದು. ಈಗ ಹಳೆ ತಿಂಡಿಗಳ ಕಡೆಗೆ ಮತ್ತೆ ಹೋಗ್ತಾ ಇದ್ದಾರೆ, ಹಳೆ ಡ್ರೆಸ್ಗಳ ಕಡೆಗೆ ಮತ್ತೆ ಹೋಗ್ತಾ ಇದ್ದಾರೆ. ಈಗ ಎಷ್ಟೋ ಹೊಸ ಹೊಸ ಫ್ಯಾಷನ್ ಅಂತ ಬರುತ್ತೆ, ಹೊಸ ಹೊಸ ಅಡಿಗೆ ಅಂತ ಬರುತ್ತೆ. ಅವಾಗ ಹಳೆ ಜನ ಹೇಳ್ತಿರ್ತಾರೆ, ಇದೇನು ಹೊಸದು, ನಾವು ಮಾಡಿದ್ವಿ ಹಿಂದೆ, ನಾವ್ ಇದನ್ನ ತೊಟ್ಟಿದ್ವಿ ಹಿಂದೆ, ನಾವ್ ಇದನ್ನ ಹೇಳಿದ್ವಿ ಹಿಂಗೆ ಅಂತಾರೆ. ಹಾಗಾಗಿ ಹಳೇದೇ ಮತ್ತೆ ಪುನರಾವರ್ತನೆ ಆಗುತ್ತೆ ಅನ್ನೋ ಹಾಗೆ ಒಂದು ಚೂರೇನೋ ಬದಲಾವಣೆಗಳಿರ್ಬೋದು, ಅದು ಹಳೆ ತರವೇ ಇರೋದಿಲ್ಲ. ಅದು ಆ ವೇ ಆಫ್ ಪ್ರೆಸೆಂಟೇಶನ್ ಅಂತಾರಲ್ಲ, ಅದನ್ನ ಕೊಡುವ ವಿಧಾನ ಇರುತ್ತಲ್ಲ, ಅದನ್ನ ಆದ್ರೆ ಪುನಃ ಅಭಿರುಚಿಗೆ ಬರಬಹುದು ಅಂತ ಅನ್ಸುತ್ತೆ. ತೀರಾ ಆತಂಕ ತಕ್ಷಣದಲ್ಲಿ ಇದು ಇನ್ನೊಂದು ಜನರೇಷನ್ಗೆ ಹೋಗಿಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಸರ್, ನಿಮ್ಮ ಅಣ್ಣನವರು ಸಿವಿಲ್ ಜಡ್ಜ್, ತಮ್ಮನವರು ಸಿವಿಲ್ ರಿಟೈರ್ಡ್ ಜಡ್ಜ್, ಸಿವಿಲ್ ಅಲ್ಲ, ಅವರು ಹೈಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್, ಅವರ ಬಗ್ಗೆ ಒಂದಷ್ಟು ಮಾತುಗಳು ಸರ್. ನಮ್ಮಲ್ಲಿ ನಾವು ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರೂ ನನಗಿಂತ ಹೆಚ್ಚು ಸಾಧನೆ ಮಾಡಿದವರು. ಉಳಿದವ್ರು 5 ಜನ, ನಾನ್ ಕಡಿಮೆನೆ ಅದನ್ನ ನೋಡ್ತಾ ಹೋದ್ರೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಪೈಕಿ ನನಗೆಲ್ಲರೂ ಅಂತಿದ್ರು, ನೀನ್ ದಡ್ಡ, ನಿಧಾನ ಅಂತ ನನಗೆ ಹೇಳೋರು. ಅದನ್ನ ಇವತ್ತಿಗೂ ನಾನು ಹಾಗೇನೆ, ಅವರಿಗೆಲ್ಲ ನಾನು ಹೋಲಿಸಿದ್ರೆ ನಾನು ಸ್ವಲ್ಪ ದಡ್ಡನೇ, ನಾನು ಸ್ವಲ್ಪ ನಿಧಾನನೇ. ಹೌದು, ನಮ್ಮ ಅಣ್ಣ ದೊಡ್ಡ ಬರಹಗಾರರು, ಅವರು ತುಂಬಾ ಬೇಕಾದಷ್ಟು ಅವರು ಬರಿತಾ ಇದ್ರು. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿ ಅವರು ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ರಿಟೈರ್ ಆಯ್ತು. ಈಗಲೂ ಬರೀತಾರೆ. ಅನೇಕ ಪ್ರಸಿದ್ಧ ಪತ್ರಿಕೆಗಳ ಅಂಕಣಕಾರರಾಗಿದ್ದವರು, ಕವಿಗಳು, ವಿಮರ್ಶಕರು, ಭಾಷಣಕಾರರು, ಆಮೇಲೆ ಕತೆಗಾರರು, ಯಾವುದಿಲ್ಲ ಸಾಹಿತ್ಯದಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಆನಂದರಾಮ ಶಾಸ್ತ್ರಿ ಅಂತ, ಆನಂದರಾಮ ಶಾಸ್ತ್ರಿ ಈಗ ಬೆಂಗಳೂರಲ್ಲಿ ಇರ್ತಾರೆ. ಅವರಿಗೂ ಸಾಹಿತ್ಯ ಪರಿಷತ್ತಿನ ಮಹಾಲಿಂಗರಂಗ ಪ್ರಶಸ್ತಿ ಬಂದಿದೆ. ನನ್ನ ಅಕ್ಕ ಕವಯತ್ರಿ ಮುಕ್ತ ಅಂತ ಹೇಳಿ, ಅವ್ರು ತುಂಬಾ ಬರೀತಾರೆ. ಅವ್ರದ್ದು ಪುಸ್ತಕ ಬಂದಿದೆ. ನಮ್ಮ ಅಣ್ಣನೂ ಪುಸ್ತಕ ತಂದಿದ್ದಾರೆ, ದನಿ ಅಂತ. ಅದಾದ್ಮೇಲೆ ನನ್ನ ನಂತರ ನನ್ನ ತಂಗಿ ಸರಸ್ವತಿ ಕಾರಂತ್ ಅಂತ ಈಗ ಇಲ್ಲ. ಅವ್ರು ಒಳ್ಳೆ ಅಭಿನೇತ್ರಿ, ಹವ್ಯಾಸಿ ರಂಗಭೂಮಿಯ ಪ್ರಸಿದ್ಧ ಅಭಿನೇತ್ರಿ. ಅವ್ರ ರಾಜ್ಯ ಮಟ್ಟದ ಅವಾರ್ಡ್ಗಳು ಅವರಿಗೂ ಆಗಿತ್ತು. ಅದಾದ್ಮೇಲೆ ನನ್ನ ಇನ್ನೊಬ್ರು ತಂಗಿ ಪ್ರಸಿದ್ಧ ಚಿತ್ರಕಲಾವಿದೆ, ಈಗ ಅವರು ಉಡುಪಿನಲ್ಲಿರ್ತಾರೆ. ದಾವಣಗೆರೆಯ ಸರ್ಕಾರಿ ಚಿತ್ರಕಲಾ ಕಾಲೇಜಿನ ಬಹುಶಃ ಅವರು ಹಳೆ ವಿದ್ಯಾರ್ಥಿನಿ ಅವರೇನೆ. ಅವರು ಪ್ರಸಿದ್ಧ, ಅವರಿಗೂ ಅವಾರ್ಡ್ ಎಲ್ಲ ಆಗಿದೆ. ಆಮೇಲೆ ನನ್ನ ತಮ್ಮ ಡಾಕ್ಟರ್ H.B. ಪ್ರಭಾಕರ ಶಾಸ್ತ್ರಿ, ಅವರೊಂದು 6-7 ಜಿಲ್ಲೆಗಳ ಜಿಲ್ಲಾ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಎಲ್ಲ ಆಗಿದ್ರು. ಸುಪ್ರೀಂ ಕೋರ್ಟಿನ ರಿಜಿಸ್ಟ್ರಾರ್ ಆಗಿದ್ರು. ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರಾಗಿ, ಅಂದ್ರೆ ನ್ಯಾಯಮೂರ್ತಿಗಳು, ಜಡ್ಜ್ ಆಗಿ ಈಗ ಇತ್ತೀಚೆಗೆ ಅವರಿಗೆ ನಿವೃತ್ತಿ ಆಗಿದೆ, ರಿಟೈರ್ಮೆಂಟ್ ಆಗಿದೆ. ಅವರು ದಾವಣಗೆರೆನಲ್ಲೇನೆ BSc LLB ಮಾಡಿ, ಫಿಲಾಸಫಿ MA ಮಾಡಿ, ತತ್ವಶಾಸ್ತ್ರ MA ಮಾಡಿ, ಕಾನ್ಸ್ಟಿಟ್ಯೂಷನ್ ಲಾ, ಇಂಟರ್ನ್ಯಾಷನಲ್ ಲಾ LLM ಮಾಡಿ, ಆರ್ಬಿಟ್ರೇಷನ್ ಆಕ್ಟ್ ಅಲ್ಲಿ PhD ಮಾಡಿ, ಅಮೆರಿಕದಲ್ಲೂ ಕೆಲವು ಸಮಯ ಪ್ರಾಕ್ಟೀಸ್ ಮಾಡಿದ್ರು. ಆಮೇಲೆ ಅವರು ಜಿಲ್ಲಾ ನ್ಯಾಯಾಧೀಶರಾದ್ರು, ಆಮೇಲೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ್ರು, ಕರ್ನಾಟಕ ಅಪಲೇಟ್ ಟ್ರಿಬ್ಯುನಲ್ಲಿನ ಜುಡಿಷಿಯಲ್ ಚೇರ್ಮನ್ ಆದ್ರು, ಕರ್ನಾಟಕ ಟ್ರಾನ್ಸ್ಪೋರ್ಟ್ ಅಪಲೇಟ್ ಟ್ರಿಬ್ಯುನಲ್ ಜುಡಿಷಿಯಲ್ ಚೇರ್ಮನ್ ಆದ್ರು. ಇಡೀ ಸುಪ್ರೀಂ ಕೋರ್ಟಿನ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿಗಳಾಗಿರುವಾಗ, ಜಸ್ಟಿಸ್ ಕಪಾಡಿಯ ಸುಪ್ರೀಂ ಕೋರ್ಟಿನ ಪ್ರಧಾನ ನ್ಯಾಯಾಧೀಶರಾಗಿರುವಾಗ, ನ್ಯಾಯಮೂರ್ತಿಗಳಾಗಿರುವಾಗ, ಇವರು ಸುಪ್ರೀಂ ಕೋರ್ಟಿನ ಅಡ್ಮಿನಿಸ್ಟ್ರೇಷನ್ ರಿಜಿಸ್ಟ್ರಾರ್ ಆಗಿದ್ರು. ಮತ್ತೆ ಎಲಿವೇಶನ್ ನಲ್ಲಿ ಅವರಿಗೆ ಕರ್ನಾಟಕ ಹೈಕೋರ್ಟಿನ ಒಬ್ಬ ಹಿರಿಯ ಜಡ್ಜ್ ಆಗಿ ಅವರಿಗೆ ಇದಾಯ್ತು, ನಿವೃತ್ತಿನೂ ಆಯ್ತು. ನ್ಯಾಯಾಂಗದೊಳಗೆ ಅವರಿಗೆ ತುಂಬಾ ಒಳ್ಳೆ ಹೆಸರಿದೆ, ತುಂಬಾ ಬುದ್ಧಿವಂತರು, ತುಂಬಾ ನ್ಯಾಯ ನಿಷ್ಠುರತೆ,
ಆಮೇಲೆ ತುಂಬಾ ಅಧ್ಯಯನ, ಆಮೇಲೆ ಭಾಷೆ ಮೇಲೆ ಪ್ರೌಢಿಮೆ. ಅವರು ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಎರಡರಲ್ಲಿ ಅವ್ರು ಸಾಮಾನ್ಯವಾಗಿ ಕೇಳ್ತಾ ಇದ್ರು, ನಿಮಗೆ ಇಂಗ್ಲಿಷ್ ಅಲ್ಲಿ ಬೇಕೋ ಕನ್ನಡದಲ್ಲಿ ಬೇಕೋ, ನಿಮಗೆ ಅರ್ಥ ಆಗ್ಬೇಕು, ನನಗೂ ವಕೀಲರಿಗೂ ಅರ್ಥ ಆದ್ರೆ ಸಾಲದು, ಕಕ್ಷಿದಾರರಿಗೂ ಅರ್ಥ ಆಗ್ಬೇಕು, ಹಾಗಾಗಿ ನಿಮಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೇನೆ, ಹೇಗೆ ಹೇಳಲಿ ಅಂತ ಹೇಳಿ ಭಾಷೆ, ಕನ್ನಡ ಭಾಷೆ ಪ್ರಯೋಗ ಕೂಡ ನಾನು ಯಾವ ಶೈಲಿ ಒಳಗೆ ಮಾತಾಡ್ಲಿ ಅಂತ ಕೇಳೋರು. ಕಕ್ಷಿದಾರರಿಗೆ ಅರ್ಥ ಆಗ್ಬೇಕು, ನಡೆಯೋ ವಿದ್ಯಮಾನ ಎಲ್ಲದು ಅಂತ. ಹಾಗಾಗಿ ಅವ್ರು ಎಷ್ಟು ಒಳ್ಳೆ ಇಂಗ್ಲಿಷ್ ಅಲ್ಲಿ ತೀರ್ಪು ಕೊಡ್ತಾ ಇದ್ರು, ಅಷ್ಟೇ ಒಳ್ಳೆ ಕನ್ನಡದಲ್ಲೂ ತೀರ್ಪು ಕೊಡ್ತಿದ್ರು. ಅವರಿಗೂ ರಾಜ್ಯಪಾಲರು ಇದನ್ನು ಪ್ರಶಸ್ತಿ ಕೊಟ್ಟಿದ್ರು. ಆಮೇಲೆ ಈ ನಮ್ಮ ನಡೆದಾಡುವ ಗೂಗಲ್ಗೆನೋ ಡಾಕ್ಟರೇಟ್ ಅವಾರ್ಡ್ ಬರ್ತದೆ, ಅದು ಹೆಂಗೆ ಸರ್? ಆ ಕ್ಷಣ ಹೆಂಗಿತ್ತು ಸರ್? ಇಲ್ಲ, ನನಗೆ ಯಾವುದೇ ಅವಾರ್ಡ್ಗಳು ಬಂದಾಗ ಈ ಪತ್ರಕರ್ತರಲ್ಲಿ ನೀವೇ ಫಸ್ಟ್ ಡಾಕ್ಟರೇಟ್ ಅವಾರ್ಡ್ ತಗೊಂಡ್ರೆ? ಬಹುಶಃ ಯಾರಿಗ್ ಬಂದಿದೆಯೋ ನನಗೆ ಗೊತ್ತಿಲ್ಲ. ಬಹಳ ಅಪರೂಪ ಪತ್ರಕರ್ತರಿಗೆ ಡಾಕ್ಟರೇಟ್ ಬಂದಿರೋದು, ನನಗಂತೂ ಬಂದಿದೆ ಅದನ್ನ. ಆಮೇಲೆ ಒಬ್ಬ ವ್ಯಂಗ್ಯಚಿತ್ರಕಾರ ಆಗಿ ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದು ಬರೀ ವ್ಯಂಗ್ಯಚಿತ್ರಕಾರಿಗಲ್ಲ, ನನಗೆ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಕೊಡುವಾಗ ಅದನ್ನ. ಇದುವರೆಗೂ ಎಷ್ಟು ಬಂದಿದೆ ಸರ್ ನಿಮ್ಗೆ ಅವಾರ್ಡ್ಸ್? ಈಗ ಈ ಸರ್ಕಾರನೇ ಕೊಡುವ ಪ್ರಶಸ್ತಿಗಳು ಅಂದಾಗ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2017ರಲ್ಲಿ ನನಗೆ ಬಂದಿದೆ. ಅದು ರಾಜ್ಯದಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಹೇಳ್ತಾರೆ. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿನೂ ಜೀವಮಾನ ಸಾಧನೆಗೆ ಅಂತಾನೆ ಅವರದ್ದು ಮಹೋತ್ಸವದಲ್ಲೇ ನನಗೆ ಕೊಟ್ಟಿದ್ದಾರೆ. ಅದು ರಾಜ್ಯಪಾಲರು ಕೊಟ್ಟರು, ರಾಜ್ಯೋತ್ಸವ ಮುಖ್ಯಮಂತ್ರಿಗಳು ಕೊಟ್ಟರು, ಎಲ್ಲ ಬೆಂಗಳೂರಲ್ಲಿ. ಆಮೇಲೆ ಬೇರೆ ಬೇರೆ ಪ್ರಶಸ್ತಿಗಳು ತುಂಬಾ ಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 73ನೇ ಸಮ್ಮೇಳನದಲ್ಲಿ ನನಗೆ ಸನ್ಮಾನ ಗೌರವ ಕೊಟ್ಟಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಸನ್ಮಾನ ನನಗೆ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ನಗರಸಭೆ ರಾಜ್ಯೋತ್ಸವ ಸನ್ಮಾನಗಳು ನನಗೆ ಮಾಡಿದ್ದಾರೆ. ಅನೇಕ ಮಠ ಮಾನ್ಯರು ನನಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ. ರಂಭಾಪುರಿ ಮಠ, ಶ್ರೀಶೈಲ ಮಠ, ಕಂಚಿ ಕಾಮಕೋಟಿ ಜಗದ್ಗುರುಗಳು ಹರಿಸಿದ್ದಾರೆ. ಆಮೇಲೆ ಬೇರೆ ಬೇರೆ ನನಗೆ 84ನೇ ಇಸ್ವಿನಲ್ಲೇನೆ ರಾಷ್ಟ್ರ ಮಟ್ಟದ ವ್ಯಂಗ್ಯಚಿತ್ರ ಸ್ಪರ್ಧೆ ಒಳಗೆ ಪ್ರಥಮ ಬಹುಮಾನ ಬಂದಿತ್ತು. ಆವಾಗ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಮಾಡಿದ ಇದು. ಅದೆಲ್ಲ ಚಿತ್ರಗಳು ಬೇಕಾದ್ರೆ ತೋರಿಸ್ತೀನಿ ನಾನು ಆಮೇಲೆ. ಅದು ಬಂತು ನನಗೆ. ನೀವು ಕೇಳಿದ್ರಿ ಇದೆಲ್ಲ ಬರುವಾಗ ಹೇಗೆ ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ಡಾಕ್ಟರೇಟ್ ಅವಾರ್ಡ್ ಬರ್ಬೇಕಾದ್ರೆ, ಡಾಕ್ಟರೇಟ್ ಬರುವಾಗನು ಸಹ ದಾವಣಗೆರೆ ವಿಶ್ವವಿದ್ಯಾಲಯ ನನಗೆ 2024 ಅವರದ್ದು 11ನೇ ಘಟಿಕೋತ್ಸವದಲ್ಲಿ ನನಗೆ ಡಾಕ್ಟರೇಟ್ ಕೊಡ್ತು. ನನಗೆ ಡಾಕ್ಟರೇಟ್ ಬರ್ತಾ ಇದೆ ಅಂತ ಗೊತ್ತಾದಾಗ ಸಂತೋಷ ಆಗುತ್ತೆ. ಮತ್ತೊಂದು ಕಡೆಗೆ ನನಗಿಂತ ಇನ್ನೂ ಸಾಧನೆ ಮಾಡಿದವರು ಇದಾರಲ್ಲ, ಅವರಿಗೆಲ್ಲ ಕೊಟ್ಟು ನನಗೆ ಬರಬಹುದಿತ್ತಲ್ಲ ಅಂತ. ಎಲ್ಲ ಬಿಟ್ಕೊಟ್ಬಿಡಿ ನೀವು, ನನಗಿಂತ ಸಾಧನೆ ಮಾಡಿರೋರು ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಕೊಡ್ತಾ ಇರಿ ನೀವು. ಏನು ಈಗ ನನಗೆ ಏನೇ ಮಾಡಿದ್ರು ನನಗಿಂತ ಇನ್ನೊಬ್ರು ಮಾಡಿದವ್ರು ಇದಾರೆ ಅನ್ನೋದು ಗೊತ್ತಾಗತ್ತೆ ನನಗೆ. ನಾನು ಯಾವುದೇ ವ್ಯಂಗ್ಯ ಚಿತ್ರ ಬರೆದ್ರೆ ಇದಕ್ಕಿಂತ ಶ್ರೇಷ್ಠವಾಗಿ ಬರೆಯೋ ಇನ್ನೊಬ್ಬ ಇದ್ದಾರೆ ಅಥವಾ ಇರ್ತಾಳೆ ಅಂತ ನಾವು ಅಂದ್ಕೊಳ್ತೀವಿ ಅದನ್ನ, ಅಥವಾ ಬರೆದಿರ್ತಾರೆ ಅಂತಾನು ಅವಾರ್ಡ್ ಕೂಡ ಶ್ರೇಷ್ಠವಾದ ವ್ಯಕ್ತಿನ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರು ನಿಮ್ಮ ಸಾಧನೆಗೆ ಇದೇನು ಅಲ್ಲ ಅಂತಾನೆ ನನಗೆ ಪ್ರತಿಯೊಂದು ಪ್ರಶಸ್ತಿಗಳು ಬರುವಾಗನು ಹಾಡಿ ಹೋಗ್ಲಿದ್ದಾರೆ. ಸಂತೋಷ ಆಯ್ತು, ಅದ್ರೊಳಗೆ ಎರಡನೇ ಮಾತೇನಿಲ್ಲ. ನಾನು ಅದೃಷ್ಟವಂತ ಅಂತ ಅನ್ಸುತ್ತೆ ನನಗೆ. ನನ್ನ ಸಾಧನೆ ಬಹಳ ದೊಡ್ಡದಾಗಿದೆ, ಹಾಗಾಗಿ ನನಗೆ ಬರ್ತಾ ಇದೆ ಅಂತ ನನಗೇನ್ ಗರ್ವ ಬರಲಿಲ್ಲ. ನನಗೆ ಒಂದ್ ಕಡೆ ಹೌದಾ ಇಷ್ಟೊಂದು ಸಾಧನೆ ಉಂಟ ನನ್ನದು ಅಂತಾನು ಅನ್ಸೋದ್ರ ಜೊತೆಗೆ ಭಗವಂತ ನನಗೆ ಇದನ್ನೆಲ್ಲ ಕೊಟ್ಟಿದ್ದಾನಲ್ಲಪ್ಪ, ನಾನು ಅದೃಷ್ಟವಂತ ಅಂತ ಅನ್ಸುತ್ತೆ. ಅಲ್ಲ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಖಂಡಿತ ಖಂಡಿತ. ಯಾವುದೇ ಸನ್ಮಾನ, ಯಾವುದೇ ಪ್ರಶಸ್ತಿ, ಯಾವುದೇ ಒಂದು ಬಂದಾಗನು ಸಹ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆದ್ರೆ ಅದು ಬಂದಾಗ ನಮಗ್ ಜವಾಬ್ದಾರಿ ಜಾಸ್ತಿ ಆಗ್ಬೇಕು ಅಂತಿಲ್ಲ. ನಮ್ ಜವಾಬ್ದಾರಿ ಅರಿವು ನಮಗೆ ಇರ್ಲೇಬೇಕು. ಅದು ಇರೋದ್ರಿಂದಾನೇ ನಾನು ಪತ್ರಿಕೆಗೆ ಬೇಕಾಗಿದ್ದನ್ನು ಬರಿತೀನಿ, ವ್ಯಂಗ್ಯಚಿತ್ರದಲ್ಲಿ ಬೇಕಾಗಿದ್ದ ಅದು ನನ್ನ ಸಾಮಾಜಿಕ ಜವಾಬ್ದಾರಿ. ಹೌದಲ್ವಾ ಸರ್? ನಮ್ಮ ದಾವಣಗೆರೆ ಪತ್ರಿಕೋದ್ಯಮದ ಬಗ್ಗೆ ಹೇಳ್ಬೇಕಂದ್ರೆ ಮೌಲ್ಯಗಳನ್ನ ಉಳಿಸ್ಕೊಂಡಿದ್ದಾನ ಸರ್? ಮೌಲ್ಯಗಳನ್ನ ಬಿಟ್ಟಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಪತ್ರಿಕೆಯವರು ಮೌಲ್ಯಗಳನ್ನ ಬಿಟ್ಟಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಮೌಲ್ಯಗಳನ್ನು ಉಳಿಸ್ಕೊಂಡಿರ್ತಾರೆ. ಬರೀ ಅದು ಮೌಲ್ಯ ಅನ್ನೋದು ಒಂದನ್ನೇ ಕೊಟ್ಟಾಗ ಆ ಪತ್ರಿಕೆ ಓದುಗರು ಕಡಿಮೆ ಆಗ್ತಾರೆ. ಅಂದ್ರೆ ಈಗ ಬಹಳ ವರದಿಗಳು ಎಲ್ಲದೂ ಮೌಲ್ಯಯುತವಾಗಿ ಇರ್ಬೇಕು ಅಂತ ನಾವು ಹೋದಾಗ ಅದನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಂತ ಅನ್ಸುತ್ತೆ. ಮೌಲ್ಯ ಅಂತ ಹೇಳಿದ್ರೆ ಬಹಳ ಜನರಿಗೆ ಮೌಲ್ಯ ಅಂದ್ರದ್ದು ಅರ್ಥ ಅನ್ನೋದು ಗೊತ್ತಿಲ್ಲ. ಈಗ ಒಂದು ಈ ಸಾಧನ ಮೌಲ್ಯ ಮತ್ತು ಸಾಧ್ಯ ಮೌಲ್ಯ ಅಂತ ಹೇಳ್ತಾರೆ ಅದನ್ನ. ಒಂದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ, ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ. ಈ ಸಾಧನ ಮೌಲ್ಯ ಅಂತಂದಾಗ ನಮ್ಮದೊಂದು ಕರೆನ್ಸಿ, ನೋಟು, ನಾಣ್ಯನೋ ಇದ್ದಾಗ ಅದಕ್ಕೆ ಸಾಧನ ಮೌಲ್ಯ. ನಾವೇನಾದ್ರೂ ಕೊಟ್ರೆ ಅದಕ್ಕೊಂದು ವಸ್ತು ಬರುತ್ತೆ, ನಾವು ಉಪಯೋಗಿಸ್ಕೊಳ್ಬಹುದು. ಅದೇ ಒಂದ್ ನೋಟನ್ನ ನಾವು ಬಾಯಿಗೆ ಹಾಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ, ಹೊಟ್ಟೆ ತುಂಬೋದಿಲ್ಲ, ಅದು ತಿನ್ನೋದಕ್ಕೂ ಆಗೋದಿಲ್ಲ, ತಿಂದ್ರೆ ಅದು ಉಪಯೋಗಕ್ಕೂ ಬರೋದಿಲ್ಲ, ಆರೋಗ್ಯ ಕೆಡುತ್ತೆ. ಅದು ಬೇಕಾದ್ರೆ 100 ರೂಪಾಯಿ ಇರ್ಲಿ, ಅದು ಬೇಕಾದ್ರೆ 1000 ರೂಪಾಯಿ ನೋಟ್ ಇರ್ಲಿ, ಅದೇ ಅದು ಸಾಧನ ಮೌಲ್ಯ, ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ. ಆದ್ರೆ ಸಾಧ್ಯ ಮೌಲ್ಯ ಅಂದಲ್ಲ ನಾನು, ಇಂಟ್ರೆನ್ಸಿಕ್ ವ್ಯಾಲ್ಯೂ. ಅದು ಒಂದು ಮುಷ್ಟಿ ಅಕ್ಕಿ ಇದೆಯೋ ಜೋಳ ಇದೆಯೋ ಅಂತಂದ್ರೆ
ಆ ಅಕ್ಕಿನ ಬೇಯಿಸಿ ತಿಂದ್ರೆ ಅನ್ನ ಆಗುತ್ತೆ, ಜೋಳದ ಪುಡಿ ಮಾಡಿ ರೊಟ್ಟಿ ಮಾಡಿ ತಿಂದ್ರೆ ನನಗೂ ಹೊಟ್ಟೆ ತುಂಬುತ್ತೆ, ಇನ್ನೊಬ್ಬರಿಗೂ ಹೊಟ್ಟೆ ತುಂಬಿಸುತ್ತೆ. ಅದಕ್ಕೆ ಸಾಧ್ಯ ಮೌಲ್ಯ ಇದೆ. ಈ ಸಾಧ್ಯ ಮೌಲ್ಯಗಳ ಕಡೆಗೆ ನಾವು ಹೆಚ್ಚು ಗಮನ ಕೊಟ್ಟಾಗ ಪತ್ರಿಕೆಗಳು ಆಕರ್ಷಣೆ ಕಳ್ಕೊಳ್ಬಹುದು. ಬರೀ ಸಾಧ್ಯ ಮೌಲ್ಯಗಳ ಕಡೆಗೆ ಹೋದಾಗ ಆಕರ್ಷಣೆ ಕಳ್ಕೊಳ್ಬಹುದು. ಹಾಗಾಗಿ ಸಾಧನ ಮೌಲ್ಯದ ಕಡೆಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಬೇಕು, ಅಡ್ವರ್ಟೈಸ್ಮೆಂಟ್ ಬರಬೇಕು. ಅದ್ರ ಕಡೆಗೆ ಹೋಗುವಾಗ ನಮಗ್ ಒಂದೊಂದ್ಸರ್ತಿ ಇವ್ರು ಯಾಕೋ ಸ್ವಲ್ಪ ಮೌಲ್ಯ ಬಿಟ್ಟು ಆಚೆಗೆ ಹೋಗ್ತಿದಾರ ಅನ್ಸುತ್ತೆ. ಅದು ಅನಿವಾರ್ಯಗಳು ಆಗ್ಬೋದು. ಸಿಸ್ಟಮ್ ಹಂಗಿದೆ ಅಲ್ಲ ಸರ್, ಏನು ಮಾಡಕ್ ಇರುತ್ತೆ. ಅದನ್ನ ಅದೇ ಪ್ರಧಾನ ಆಗ್ಬಾರ್ದು. ಆಗಿಲ್ಲ, ದಾವಣಗೆರೆಲಾಗ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಾಗ್ಲಿ ಪತ್ರಿಕೆಗಳು ನಡೆಸೋದು ಈಗ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಒಂದೊಂದ್ಸರ್ತಿ ಹೆಚ್ಚು ಜಾಹೀರಾತ್ ಕಡೆಗೆ ಹೋದಾಗ ಜನ ಅಂತಾರೆ, ಇವ್ರು ಏನಪ್ಪಾ ಈ ಪತ್ರಿಕಾ ಮೌಲ್ಯಗಳನ್ನ ಇವ್ರು ಗಾಳಿಗೆ ತೂರಿ ಬಿಟ್ರ ಅಂತಾರೆ. ಅಲ್ಲ, ಅನಿವಾರ್ಯ ಆಗುತ್ತೆ. ತುಂಬಾ ಖರ್ಚು ವೆಚ್ಚಗಳು ಇರುತ್ತೆ, ಮೊದ್ಲಿನ ಹಾಗೆ ಅಲ್ಲ ಈಗ. ಅದರಿಂದ ಉಳಿಸ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯುವ ಜನತೆ ಬಗ್ಗೆ ಒಂದಷ್ಟು ಪ್ರಶ್ನೆ. ಯುವ ಜನತೆಗೆ ಏನಾದ್ರೂ ಒಂದು ಮೆಸೇಜ್ ಕೊಡ್ತೀರಾ ಅಂತ? ಯುವ ಜನತೆಗೆ ನಾವು ಕೊಡಬಹುದಾದ ಮೆಸೇಜ್ ಏನು ಅಂದ್ರೆ, ಯುವ ಜನತೆಗೆ ಪ್ರಧಾನವಾಗಿ ಮತ್ತೆ ಎಲ್ಲರಿಗೂ ಹೇಳಬೇಕು. ಮುಖ್ಯವಾಗಿ ಯುವ ಜನತೆಗೆ ನಾವು ಹೇಳಬೇಕಾಗಿರೋದು ಏನಿದೆ ಅಂತ ಹೇಳಿದ್ರೆ, ಒಂದು, ಭಾರತದ ಬಗ್ಗೆ ನಿಮಗೆ ಬಂದಾಗ ನಿಮಗೆ ರಾಷ್ಟ್ರೀಯತೆಯ ಪರಿಕಲ್ಪನೆ ಇರಲಿ. ಮೊದಲು ನಮಗೆ ನಮ್ಮ ರಾಷ್ಟ್ರ ಮುಖ್ಯ ಅನ್ನೋದು. ಆಮೇಲೆ ನಿಮ್ಮ ರಾಜ್ಯ, ನಿಮ್ಮ ಭಾಷೆ, ನಿಮ್ಮ ದೇವರು, ಇವೆಲ್ಲದು ಆಮೇಲೆ ನಿಮ್ಮ ಮತ, ನಿಮ್ಮ ಜಾತಿ, ಅವೆಲ್ಲದು ಎರಡನೇದು. ಮೊದಲು ರಾಷ್ಟ್ರದ ವಿಚಾರ ಬಂದಾಗ ಹೆಚ್ಚು ಯುವ ಜನತೆ ಈಗ ಸಂವಿಧಾನದತ್ತವಾಗಿರೋ ತಮ್ಮ ಹಕ್ಕುಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಸೊ ಅಂಡ್ ಸೊ ರೈಟ್ಸ್ ವಿ ಆರ್ ಹ್ಯಾವಿಂಗ್, ವಿ ಹ್ಯಾವ್ ಟು ಗೆಟ್ ದೋಸ್ ರೈಟ್ಸ್. ಅದನ್ನ ಹಾಗೆ ಅನ್ನೋದು ತಮ್ಮ ಹಕ್ಕುಗಳ ಬಗ್ಗೆ ಹೋಗ್ತಾರೆ. ಆದರೆ ಸಂವಿಧಾನದತ್ತವಾದ ಹಕ್ಕುಗಳ ಬಗ್ಗೆ ಯುವ ಜನತೆ ಆಲೋಚನೆ ಮಾಡೋದಕ್ಕಿಂತ ಜಾಸ್ತಿ, ಮಾಡಬಾರ್ದಂತಲ್ಲ, ಜಾಸ್ತಿ ಸಂವಿಧಾನದತ್ತವಾದ ಕರ್ತವ್ಯಗಳ ಬಗ್ಗೆ ನೋಡ್ಬೇಕು. ವಾಟ್ ಆರ್ ದಿ ಡ್ಯೂಟೀಸ್ ಸೆಟ್ ಬೈ ಅವರ್ ಕಾನ್ಸ್ಟಿಟ್ಯೂಷನ್, ದಟ್ ಐ ಹ್ಯಾವ್ ಟು ಡೂ ಅನ್ನೋದನ್ನ ಇವ್ರು ತಿಳ್ಕೊಳ್ಬೇಕು. ಯಾರು ಸಂವಿಧಾನದತ್ತವಾದ ಹಕ್ಕುಗಳಿಗೂ ಆದ್ಯತೆ ಕೊಡೋದ್ರ ಜೊತೆಗೆ ಪ್ರಧಾನವಾದ ಆದ್ಯತೆ ಸಂವಿಧಾನದತ್ತವಾದ ಕರ್ತವ್ಯಗಳಿಗೆ ಕೊಡ್ತಾರೋ ಆ ದೇಶ ಮುಂದುವರಿಯುತ್ತೆ. ನಮ್ಮ ಭಾರತ ದೇಶ ಮುಂದುವರಿತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಾವು ಕೆಲವು ಸಲ ನಮ್ಮನ್ನು ಜಪಾನಿಗೋ ಅಥವಾ ಮತ್ಯಾವುದೋ ಒಂದು ದೇಶಕ್ಕೋ ನಾವು ಹೋಲಿಸ್ಕೊಳ್ತೀವಿ. ನಾನು ಹೋಗಿದ್ದೇನೆ, ನಾನು ತುಂಬಾ ರಾಷ್ಟ್ರಗಳಿಗೆ, ಪಕ್ಕದ ಪಾಕಿಸ್ತಾನದಿಂದ ದೂರದ ರಷ್ಯಾದವರೆಗೆ, ಕರಾಚಿಯಿಂದ ಮಾಸ್ಕೋ, ಲೆನಿನ್ಗ್ರಾಡ್, ತಾಷ್ಕೆಂಟ್, ಕಿಯೇವ್, ಸೋಚಿ, ಉಕ್ರೇನ್, ಉಜ್ಬೇಕಿಸ್ತಾನ್, ಬ್ಲಾಕ್ ಸಿ ಕೋಸ್ಟ್, ಇಲ್ಲಿಗೆಲ್ಲ ಹೋಗಿ ಉಪನ್ಯಾಸಗಳನ್ನ, ಪ್ರಾತ್ಯಕ್ಷಿಕೆಗಳನ್ನ ಕೊಟ್ಟು ಬಂದಿದ್ದೇನೆ. ನಾನು ಅಧ್ಯಯನವನ್ನು ಮಾಡಿದ್ದೇನೆ ಆ ದೇಶಗಳಿಗೆ ಹೋದಾಗ. ನಮ್ಮ ಸರ್ಕಾರನು ಕಳಿಸಿದೆ, ಆ ಸರ್ಕಾರನು ಕರೆಸಿದೆ ನಮ್ಮನ್ನ, ಸಾಂಸ್ಕೃತಿಕ ವಿನಿಮಯಕ್ಕೆ ಹೋಗಿ ಬಂದಿದ್ದೇನೆ. ಅವಾಗ ನಮಗೆ ಅನ್ಸುತ್ತೆ ಅನೇಕ ರಾಷ್ಟ್ರಗಳು ನಮಗಿಂತ ಕೆಲವು ರಂಗಗಳಲ್ಲಿ ಮುಂದಿದಾವೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇದಾವೆ ಅಂದ್ರೆ, ಆ ಪ್ರಜೆಗಳು ತಮ್ಮ ಸಂವಿಧಾನದತ್ತವಾದ, ಕೆಲವರಿಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಲಿಖಿತ ಸಂವಿಧಾನ ಇಲ್ಲ, ಬ್ರಿಟನ್ ಅಂತದ್ದು ಕೆಲವು ರಾಷ್ಟ್ರಗಳಿಗಿಲ್ಲ. ಆದ್ರೆ ಅದು ಅವರಿಗೆ ಗೊತ್ತಿದೆ ಏನು ಅನ್ನೋದು. ಯಾವ ರಾಷ್ಟ್ರದ ಪ್ರಜೆಗಳು ಸಂವಿಧಾನದತ್ತವಾದ ಕರ್ತವ್ಯಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೋ ಹಕ್ಕುಗಳಿಗಿಂತ, ಅಲ್ಲಿ ಮುಂದುವರಿಯುತ್ತೆ. ಯುವ ಜನರಿಗೆ ನಾನು ಹೇಳೋದು, ಸಂವಿಧಾನದತ್ತವಾದ ಕರ್ತವ್ಯಗಳ ಕಡೆಗೆ ಹೋಗ್ರಿ ಮತ್ತು ದುಶ್ಚಟಗಳಿಗೆ ದಾಸರ ಆಗಬೇಡಿ ಅದನ್ನ ನಾವು ಹೇಳೋದು. ಸರ್, ನಿಮ್ಮ ಬರಹಗಳು ಬರೀ ಪತ್ರಿಕೋದ್ಯಮಕ್ಕೆ ಮಾತ್ರ ಸೀಮಿತ ಆಗಿದಾನ ಅಥವಾ ಬುಕ್ಗಳೇನಾದ್ರೂ ಬರ್ತಿದ್ದೀರಾ? ಇಲ್ಲ, ನಾನು ಸ್ವಂತವಾಗಿ ನಾನು ಒಂದು ಪುಸ್ತಕ ಅಂತ ತಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬರಿತೇನೆ, ಪತ್ರಿಕೆಗಳಿಗೆ ಬರುತ್ತೆ, ಬರದ್ಮೇಲೆ ಮುಗಿತು, ಇನ್ನೇನು ಅದನ್ನ ಪುಸ್ತಕ ಮಾಡೋದು ಅಂತೀನಿ. ಕೆಲವರು ನನ್ನ ಲೇಖನಗಳನ್ನು ಬಳಸ್ಕೊಂಡು ಅವ್ರವ್ರ ಪುಸ್ತಕಗಳಲ್ಲಿ ಹಾಕೊಂಡಿದ್ದಾರೆ. ನಾನೇ ಒಂದು ಪುಸ್ತಕ ಅಂತ ಮಾಡಿಲ್ಲ. ಈಗ ಮಾಡ್ರಿ ಅಂತ ಒತ್ತಾಯ ಬರ್ತಾ ಇದೆ. ಸದ್ಯದಲ್ಲೋ ಅಥವಾ ಮುಂದೆ ನಾನು ಮಾಡಿದ್ರು ಅದ್ರೊಳಗೇನು ಆಶ್ಚರ್ಯ ಇಲ್ಲ, ಮಾಡಬಹುದು ಅಂತ ಅನ್ಸುತ್ತೆ. ನೀವಾಗ ನಿಮ್ಮ ಸ್ಟುಡಿಯೋ ತೋರಿಸ್ತೀರಾ ಸರ್? ಸ್ಟುಡಿಯೋ ಅಂತ ಇಲ್ಲ ಈಗ. ಆ ಸ್ಟುಡಿಯೋದ ಹೆಸರಿನಲ್ಲಿ ಫೋಟೋಗ್ರಫಿನ ನಾನು ಮನೆಯಿಂದಾನೇ ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇದ್ದ ಆ ಹಳೆ ಕಾಲದ ಸ್ಟುಡಿಯೋ ನೋಡಿದ್ರೆ ನಿಮಗೆ ಆಶ್ಚರ್ಯ, ದಿಗ್ಭ್ರಮೆ ಆಗ್ತಾ ಇತ್ತು. ಆ ವ್ಯವಸ್ಥೆ ಎಲ್ಲ ನೋಡಿದ್ರೆ ಅದು ಸಾಧ್ಯ ಆದಾಗ ಮುಂದೆ ನಾನು ಅದ್ರದೆಲ್ಲ ಇದೆ ಒಂದು ದೊಡ್ಡ ಜಾಗದಲ್ಲಿ ಜೋಡಿಸಿಟ್ಟು ಪುನಃ ಅದನ್ನ ಒಂದು 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 ಪ್ರಾತ್ಯಕ್ಷಿಕೆ ಕೊಡ್ಬೇಕಂತಿದ್ದೀನಿ. ಅದನ್ನ ನಾನು ನಿಮಗೆ ಮಹಡಿ ಮೇಲೆ ಇದೆ, ಆ ಕೆಲವು ನಾವು ಬಳಸ್ತಾ ಇದ್ದ ಉಪಕರಣಗಳು, ವಸ್ತುಗಳು ತೋರಿಸ್ತೇನೆ. ಪುಸ್ತಕಗಳು ಅದೇ ನನಗೆ ದೊಡ್ಡ ಆಸ್ತಿ ಅಂತ ಹೇಳ್ಬಹುದು. ಇನ್ನು ಬೇರೆ ಬೇರೆ ಸನ್ಮಾನ ಗೌರವಗಳಾದಾಗ ಕೊಟ್ಟಿರೋದೆಲ್ಲ ಇದೆಲ್ಲ ನಮ್ಮ ಹೈಸ್ಕೂಲು ಮತ್ತೆ ಮಿಡ್ಲ್ ಸ್ಕೂಲು ಸಂದರ್ಭದಲ್ಲಿ ಬಂದಿರೋ ಇದು ಬಹುಮಾನಗಳು. ಅವಾಗೆಲ್ಲ ಕಪ್ಪುಗಳು ಊಟ ಕೊಡ್ತಾ ಇದ್ರು. ಮತ್ತೆ ಇದೆಲ್ಲದು ಹಾಗೆ ಬಂದಿರೋದೆಲ್ಲ ಅಭಿಮಾನದಿಂದ ಕೊಟ್ಟಿರ್ತಾರೆ. ನಾನಾ ತರದ ಪ್ರಶಸ್ತಿಗಳು ಎಲ್ಲ ಕೊಡ್ತಾರೆ. ಇದು ಹಳೆಯದು ಫೀಲ್ಡ್ ಕ್ಯಾಮರಾ ಅಂತ ಹೇಳಿ ಅವಾಗ ಫೋಟೋ ತೆಗೆದು ಇದ್ರೊಳಗೆ ತೆಗಿಬೇಕಾಗಿತ್ತು.
ಇದೆಲ್ಲ ಹೀಗೆ ಉಪಯೋಗಿಸೋದು. ಇದು ತುಂಬ ಅದ್ಭುತವಾದ ಕ್ಯಾಮರಾಗಳಿದೆಲ್ಲ. ಆವಾಗ ಸ್ವಾತಂತ್ರ್ಯ ಪೂರ್ವದ ಕ್ಯಾಮರಾಗಳು. ಇದು ಲೆನ್ಸ್ ಅದರದ್ದು, ನಮಗೆ ಇಲ್ಲಿ ಕಾಣಿಸುತ್ತೆ ಅದನ್ನ. ಹಾ. ಸರ್ ಇಷ್ಟೊತ್ತು ಅಭೂತಪೂರ್ವವಾದಂತ ಹೆಂಗೆ ಅಂತ ಅಂದ್ರೆ ಸರ್ ನಮ್ಮನ್ನ ಯಾವ್ದೋ ಒಂದ್ ಲೋಕಕ್ಕೆ ಕರ್ಕೊಂಡು ಹೋದ್ರಿ ಅಂತ ಅನ್ಸ್ಬಿಡ್ತು. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಿಮ್ಮ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ಅದಕ್ಕೋಸ್ಕರ ಅಂದ್ರೆ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಸರ್, ಅದನ್ನ ನಮ್ಗೆ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಬಹಳ ಸಂತೋಷ. ನೀವು ನಂದು ವ್ಯಾಲ್ಯೂಯಬಲ್ ಟೈಮ್ ಅಂತ ಹೇಳ್ತಿರಲ್ಲ, ನಿಮಗ್ ಕೊಟ್ಟೆ ಅಂತ ಹೇಳಿ. ನಿಜವಾಗ್ಲೂ ನಿಮ್ ವ್ಯಾಲ್ಯೂಯಬಲ್ ಟೈಮ್ ನಾನು ಉಪಯೋಗಿಸ್ಕೊಂಡು ನನ್ನ ವಾಚಾಳಿ ತಂದಲ್ಲಿ ಬರ್ತಿ ಮಾತಾಡ್ತಾ ಹೋಗಿಬಿಟ್ಟೆ. ಹಾಗಾಗಿ ಆದ್ರೆ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಒಳ್ಳೆ ವಿಚಾರಗಳು ನಾವು ವಿನಿಮಯ ಮಾಡ್ಕೊಳ್ಳಕ್ಕೆ ತನ್ಮೂಲಕ ನಮ್ಮ ನೋಡುಗರಿಗೆ ಕೇಳುಗರಿಗೆ ಅದು ಹೋಗೋದಕ್ಕೆ ನೀವು ಒಂದು ಮಾರ್ಗ ಆಗಿದ್ದೀರಿ. ಜೊತೆಗೆ ಇಷ್ಟೆಲ್ಲ ಹೇಳಿದಾಗ ನಾನು ಏನೋ ಭಾರಿ ಹೇಳಿಬಿಟ್ಟೆ, ಅದು ಭಾರಿ ಯಾರು ಹೇಳದೇ ಇರೋದು ಅಂತ ಅಲ್ಲ, ಅದು ಇರೋದನ್ನೇ ನಾನು ಹೇಳಿರೋದು. ಆದ್ರೆ ಗಂಭೀರವಾಗಿ ಇದನ್ನ ನೋಡಿ ಏನಾದ್ರೂ ಒಳ್ಳೇದಿದ್ರೊಳಗೆ ಬಂದಿದ್ದನ್ನ ಯಾರಾದ್ರೂ ತಗೊಂಡು ಅದನ್ನ ಅಳವಡಿಸ್ಕೊಂಡ್ರೆ ಮಾಡಿದ್ರೆ, ಹಂಗಂದಾಕ್ಷಣ ನಾನೇನ್ ದೊಡ್ಡ ದಾರ್ಶನಿಕ ಅಲ್ಲ, ನಾನೇನು ಆದರ್ಶ ಅಲ್ಲ. ಆದ್ರೆ ಏನೋ ಇದ್ರೊಳಗೊಂದು ಪರವಾಗಿಲ್ಲಪ್ಪ, ಯಾವುದೋ ಇದೊಂದು ಒಳ್ಳೇದಿದೆ ಇವನು ಹೇಳಿರೋದ್ರಲ್ಲಿ ರೂಢಿಸ್ಕೊಂಡ್ರೆ ಅಷ್ಟೇ. ನೀವು ಕೇಳಿದ್ದಕ್ಕೂ ನಾನು ನನ್ನ ಅಮೂಲ್ಯ ಸಮಯ ನೀವೇನು ವ್ಯರ್ಥ ಮಾಡ್ಲಿಲ್ಲ. ನೀವು ಅದನ್ನ ಸಫಲ ಮಾಡಿದ್ರಿ. ನನ್ನ ಸಮಯ ಇಷ್ಟನ್ನ ಕೇಳಿ ಅವ್ರಿಗೆ ಮುಟ್ಸೋ ಮುಖಾಂತರ ಸಫಲ ಮಾಡಿದ್ರಿ. ಹಾಗಾಗಿ ನಾನ್ ನಿಮಗ್ ಕೃತಜ್ಞ ಆಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕೇಳಿದ್ರಲ್ಲ ಇಷ್ಟೊತ್ತು. ಓಕೆ ಓಕೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಗೂಗಲ್ ಮಿಸ್ಟರ್ ಗೂಗಲ್. ಆಮೇಲೆ ಏನಂದ್ರೆ ನನ್ಗೆ ಕೆಲವೊಂದು ಮಾತುಗಳೇ ಬರ್ತಾ ಇಲ್ಲ, ಏನೇನೋ ಬಂತು ನನ್ನ ತಲೆಗೆ ಏನೋ ಹೇಳ್ಬೇಕು ಅಂತ ಹೇಳಿ. ಬಟ್ ಅವರೇ ಎಲ್ಲ ಹೇಳ್ಬಿಟ್ರು, ನಮ್ಮ ಸರ್ ಮಂಜುನಾಥ್ ಸರ್ ಎಲ್ಲಾನು ಹೇಳ್ಬಿಟ್ರು. ಏನಂದ್ರೆ ಹಿಂಗೆ ಹಿಡಿದು ಬಿಟ್ರು. ಅವರ ಕೆಲವೊಂದು ಅನುಭವಗಳನ್ನ ಹೇಳ್ಬೇಕಾದ್ರೆ ನಾವು ಅಲ್ಲಿಗೆ ಹೋಗಿದೀವ. ಅವರು 22 ಅಂತ ಹೇಳಿದಾಗ 22ನೇ ಇಸ್ವಿಗೆ ಹೋಗಿದೀವ. ಆಮೇಲೆ ಅವ್ರ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್, ಇದನ್ನೆಲ್ಲ ಹೇಳ್ಬೇಕಾದ್ರೆ ಆಮೇಲೆ ಅವರು ಸೈಕಲ್ ಬಗ್ಗೆ ಹೇಳಿದಾಗ ಹೌದಲ್ಲ ಹಿಂಗೂ ಬದುಕಬಹುದಲ್ಲ. ಇವಾಗ ನಾನು ಕೇಳಿದೆ ಆ ಪ್ರಶ್ನೆ, ನಾನೊಬ್ನೇ ಅಳವಡಿಸ್ಕೊಂಡ್ರೆ ಸಾಕಾ ಅಂತ ಹೇಳ್ಬಿಟ್ಟು. ಬಟ್ ಕರೆಕ್ಟ್, ಅವ್ರು ಹೇಳಿದ್ರು ನನ್ನಿಂದ ಬದಲಾವಣೆ ಆರಂಭ ಆಗಲಿ, ನೀನ್ ಬದಲಾಗು ಅಂತ ಹೇಳೋದಕ್ಕಿಂತ ನನ್ನಿಂದ ಆರಂಭ ಆಯ್ತು ಅಂತ ಅಂದ್ರೆ ಎಷ್ಟೋ ಜನ ಅದನ್ನ ಫಾಲೋ ಮಾಡ್ಬೋದು ಹಿಂದೆ ಅಂತ ಹೇಳ್ತಾ ಮುಂದಿನ ಸಾಧಕರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.